ರಾಗದ ಬಾನಲಿ ಭಾವದ ಬಣ್ಣ ಕೇಳಿರಿ ಎಲ್ಲರೂ ಸವಿ ಸವಿ ಕಲರವ ಅನುದಿನ. ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ರೇಡಿಯೋ ನಿನಾದ, ರೇಡಿಯೋ ನಿನಾದ, ರೇಡಿಯೋ ನಿನಾದ, ರೇಡಿಯೋ ನಿನಾದ. ಕೇಳಿ ಕೇಳಿ ಜನಗಳೇ, ಕಿವಿಯ ತೆರೆದು ಕೇಳಿ, ದಿನನಿತ್ಯದ ಕೆಲಸದ ಎಡೆ ಕಿವಿಯ ತಡೆಯಬೇಡಿ, ಕಿವಿಯ ತಡೆಯಬೇಡಿ. ರೇಡಿಯೋ ನಿನಾದ 90.4 FM. ಇದು ರೇಡಿಯೋ ನಿನಾದ 90.4 FM. ಈಗ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಪೂರ್ವ ಸಿದ್ಧತಾ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಐಚ್ಛಿಕ ಕನ್ನಡ. ಭಾಗವಹಿಸುವ ವಿಷಯ ಪರಿಣಿತರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಸುಭಾಷ್ ರಾವ್ ಬೋಳೂರು. ಎಲ್ಲರಿಗೂ ನಮಸ್ಕಾರ. ನಾನು ಸುಭಾಷ್ ರಾವ್ ಬೋಳೂರು, ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕನಾಗಿ ಕಳೆದ 15 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾವು ಈ ವರ್ಷದ ದ್ವಿತೀಯ PUC ಐಚ್ಛಿಕ ಕನ್ನಡ ಇದರ ಪರೀಕ್ಷೆಯ ಮಾದರಿ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಈ ವರ್ಷ ತಿಳಿಸುವುದಾದರೆ 2024-25ನೇ ಸಾಲಿನ ಎಲ್ಲ PUC ಪರೀಕ್ಷೆಗಳು, ಅದರ ಮಾದರಿಗಳು ಎಲ್ಲ ಹೊಸತನ ಆಗಿದೆ ಎಂಬುದನ್ನು ನಾವು ಮರಿಬಾರದು. ಹೀಗಾಗಿ ಆ ಪರೀಕ್ಷೆಯ ರೀತಿ ನೀತಿಗಳ ಬಗ್ಗೆ ಮೊದಲಿಗೆ ನಾವು ತಿಳ್ಕೊಳ್ಬೇಕು. ಈ ವರ್ಷದಿಂದ ಪ್ರತಿಯೊಂದು ವಿಷಯಗಳು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವಂಥದ್ದು 80 ಅಂಕಕ್ಕೆ ಮೀಸಲಾಗಿರುತ್ತದೆ. ಅದರಲ್ಲಿ 100 ಅಂಕ ಇದ್ದರೂ ಕೂಡ ವಾರ್ಷಿಕ ಪರೀಕ್ಷೆ ಬರೆಯುವಂಥದ್ದು ಕೇವಲ 80 ಅಂಕಕ್ಕೆ ಮಾತ್ರ. ಉಳಿದ 20 ಅಂಕಗಳನ್ನು ಆಂತರಿಕ ಮೌಲ್ಯಮಾಪನದ ರೀತಿಯಲ್ಲಿ ನೀಡಲಾಗುತ್ತದೆ. ಅದರಲ್ಲಿ 10 ಅಂಕಗಳನ್ನು ನಾವು ಆಂತರಿಕ ಪರೀಕ್ಷೆಗಳ ರೂಪದಲ್ಲಿ ನೀಡುತ್ತೇವೆ. ಅಂದರೆ ಒಬ್ಬ ವಿದ್ಯಾರ್ಥಿ 3 ಪರೀಕ್ಷೆಯಲ್ಲಿ ಬರೆದರೆ ಅದರಲ್ಲಿ ಹೆಚ್ಚು ಅಂಕ ಗಳಿಸಿದ 2 ಪರೀಕ್ಷೆ ಅಂಕಗಳನ್ನು ಮಾತ್ರವೇ ಆಂತರಿಕ ಮೌಲ್ಯವಾಗಿ ತಗೊಳ್ಳುತ್ತಾರೆ. ಇದಾದ ಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಆ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಬಂಧವನ್ನು ಬರೀಲಿಕ್ಕಿದೆ, ಕಡ್ಡಾಯವಾಗಿ ಪ್ರಬಂಧ ಬರೀಲಿಕ್ಕಿದೆ. ಅದಕ್ಕೆ 10 ಅಂಕ ಮೀಸಲಾಗಿ ಇಟ್ಟಿದ್ದಾರೆ. ಅಂದರೆ ಒಟ್ಟಿಗೆ 20 ಅಂಕಗಳನ್ನು ಆಂತರಿಕ ಮೌಲ್ಯಾಂಕನವಾಗಿ ನೀಡಲಾಗ್ತದೆ. ಇದನ್ನು ಎಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಆ ಕೆಲಸವನ್ನು ಮಾಡಿದ್ದಾರೆ ಎಂಬುದು ನಿಮಗೆಲ್ಲ ಗೊತ್ತಿದೆ. ಹೀಗಾಗಿ ನಾವು ಇಂದು ಕೇವಲ 80 ಅಂಕಕ್ಕೆ ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ, ಯಾವ ರೀತಿಯ ಸಿದ್ಧತೆ ಮಾಡಿಕೊಳ್ಬೇಕು, ಇದನ್ನೆಲ್ಲವೂ ನಾವು ಸರಿಯಾಗಿ ಗಮನಿಸಬೇಕಾಗ್ತದೆ. ಈ ಸಲದ ಪರೀಕ್ಷೆಯ ಅವಧಿ ಕೂಡ ವ್ಯತ್ಯಾಸ ಆಗಿದೆ. ಇದನ್ನು ನಾವು ಮರೆಯುವಂಥದ್ದಿಲ್ಲ. ಹಿಂದಿನವರೆಗೆ ಹೇಗಿತ್ತು ಅಂತ ಹೇಳಿದರೆ 3 ಗಂಟೆಯ ಪರೀಕ್ಷೆ, ಆಮೇಲೆ 15 ನಿಮಿಷಗಳ ಕಾಲ ಪ್ರಶ್ನೆ ಪತ್ರಿಕೆ ಓದುವಂತಹ ಸಮಯಕ್ಕೆ ಮೀಸಲಾಗಿತ್ತು. ಒಟ್ಟಿಗೆ 3.25 ಗಂಟೆ ಇಲ್ಲಿವರೆಗೆ ಇದ್ದಂಥ ಪರೀಕ್ಷೆಯ ರೀತಿಯಾಗಿತ್ತು. ಆದರೆ ಈ ವರ್ಷದಿಂದ ಅದು 3 ಗಂಟೆಗಷ್ಟೇ ಮೀಸಲಾಗಿದೆ. ಅಂದರೆ ಒಬ್ಬ ವಿದ್ಯಾರ್ಥಿ 2 ಗಂಟೆ 45 ನಿಮಿಷಗಳ ಕಾಲ ಉತ್ತರಗಳನ್ನು ಬರೀಲಿಕ್ಕೆ ಸಮಯಾವಕಾಶ ಇದೆ. ಇನ್ನೊಂದು 15 ನಿಮಿಷಗಳಷ್ಟು ಕಾಲ ಅವರಿಗೆ ಪ್ರಶ್ನೆ ಪತ್ರಿಕೆ ಓದಲಿಕ್ಕೆ ಇರುವಂಥದ್ದು. ಇದು ಈಗಾಗಲೇ ಮಧ್ಯಾವಧಿ ಪರೀಕ್ಷೆ, ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ಇದು ನಡೆದಿದೆ. ಹಾಗಾಗಿ ಇದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಇದಕ್ಕೆ ಸಂಬಂಧಿಸಿದಂತೆ ಇಲಾಖೆ ಈಗಾಗಲೇ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀಡಿದೆ. ಅದರ ಜೊತೆಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ 3 ನೀಲ ನಕ್ಷೆಗಳನ್ನು ಅದು ಹೊರಡಿಸಿದೆ. ಈ ಪರೀಕ್ಷೆಗೆ ಬೇಕಾಗಿರುವಂತಹ ಪ್ರಶ್ನೆಗಳ ಮಾದರಿ ಅಥವಾ ಪ್ರಶ್ನೆಗಳು ಹೇಗಿರಬೇಕು ಎಂಬುದನ್ನು ಈಗಾಗಲೇ ಇಲಾಖೆ ಪ್ರತಿ ವಿಷಯದಲ್ಲೂ ಕೂಡ ಒಂದು ಪ್ರಶ್ನೆ ಕೋಟಿ, ಕ್ವಶನ್ ಬ್ಯಾಂಕನ್ನು
ಅದು ಹೊರತಂದಿದೆ. ನಮಗೆ ಈ ಪರೀಕ್ಷೆಯ ಸಿದ್ಧತೆಗೆ ಈ 3 ಮಾದರಿ ಪ್ರಶ್ನೆ ಪತ್ರಿಕೆಗಳು ಬಹಳ ಕಡ್ಡಾಯವಾಗಿರುತ್ತದೆ. ಇದರೊಂದಿಗೆ ಐಚ್ಛಿಕ ಕನ್ನಡ ಅಂತ ಹೇಳುವಂಥ ವಿಷಯವು ಹೆಚ್ಚಿನ ಕಾಲೇಜುಗಳಲ್ಲಿ ಲಭ್ಯವಿಲ್ಲದೇ ಇರುವ ಕಾರಣಕ್ಕಾಗಿ ನಮಗೆ ಹೆಚ್ಚುವರಿ ಪ್ರಶ್ನೆ ಪತ್ರಿಕೆಗಳ ಅವಕಾಶ ಕಡಿಮೆ ಇರಬಹುದು. ಆದ್ದರಿಂದ ವಿದ್ಯಾರ್ಥಿಗಳು ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ನಡೆದಿರುವಂತಹ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಅದನ್ನು ಗಮನಿಸುವಂಥದ್ದು ಕಡ್ಡಾಯವಾಗಿರುತ್ತದೆ. ಇನ್ನು ನಾವು ಈ ನೀಲನಕ್ಷೆಯನ್ನು ನೋಡಿದರೆ ಅದರಲ್ಲಿ ಸಾಕಷ್ಟು ಸುಳುಹುಗಳು ಸಿಗ್ತಾ ಹೋಗ್ತದೆ. ಮುಖ್ಯವಾಗಿ ಈ ವರ್ಷದ ವಿಶೇಷತೆ ಏನು ಅಂತ ಹೇಳಿದರೆ, ಇಲಾಖೆಯು ಈಗಾಗಲೇ ಪ್ರತಿಯೊಂದು ಪಾಠದಿಂದ ಎಷ್ಟು ಅಂಕ ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಬೇಕು ಎಂಬುದನ್ನು ಮೊದಲೇ ಸಿದ್ಧಪಡಿಸಿದೆ. ನೀವು ಎಲ್ಲಿಯಾದರೂ ಅದರ ನೀಲನಕ್ಷೆಯನ್ನು ತೆಗೆದು ನೋಡಿದರೆ ಅರ್ಥ ಆಗ್ತದೆ ಇದಕ್ಕೆ ಇಷ್ಟೇ ಅಂಕ ಮೀಸಲಾಗಿದೆ ಎಂಬುದನ್ನು. ಹಾಗಿದ್ದರೆ ವಿದ್ಯಾರ್ಥಿಗಳೇ, ಅದೆಷ್ಟು ಅಂಕ ನೀಡಿದ್ದಾರೆ ಎಂಬುದನ್ನು ಮೊದಲಿಗೆ ಗಮನಿಸೋಣ. ಐಚ್ಛಿಕ ಕನ್ನಡದಲ್ಲಿ ನಮ್ಮ ಇಡೀ ಎಲ್ಲ ಪಾಠಗಳನ್ನು, ದ್ವಿತೀಯ PUCಯ ಎಲ್ಲ ಪಾಠಗಳನ್ನು 3 ಭಾಗಗಳಾಗಿ ಮೀಸಲಾಗಿಸಿದ್ದೇವೆ. 1ನೇ ಭಾಗ ಅದು ಪಂಪನ ಕಾವ್ಯದಿಂದ ಆರಂಭವಾಗುತ್ತದೆ. ಪೊಸೈಸಿದಳಾಕೆ ನಾಟ್ಯ ಆಗಮಮಂ, ಅಲ್ಲಿಂದ ತೊಡಗಿ ಕೊಲ್ಲುವುದು ಧರ್ಮವೇ ಕಳುವುದು ನೀತಿಯೇ, ಇಲ್ಲಿವರೆಗೆ ಒಂದು ಭಾಗ ಅಂತೇಳಿ ಅದನ್ನು ನಿಶ್ಚಯಿಸಿದ್ದಾರೆ. ಅದಾದ ಬಳಿಕ 2ನೇ ಭಾಗದಲ್ಲಿ ನಮಗೆ ಸಿಗುವಂಥದ್ದು ನಾಗಿಯ ಕತೆ, ಆಮೇಲೆ ಜಲಗಾರ ನಾಟಕ. ಇನ್ನು ಕೊನೆಯ ಭಾಗದಲ್ಲಿ ನಮಗೆ ಲಭ್ಯವಾಗಿರುವಂಥದ್ದು ಅಧ್ಯಯನ ಮಾಡಲು ಅಲಂಕಾರ, ಛಂದಸ್ಸು ಮತ್ತು ವ್ಯಾಕರಣ. ಹೀಗೆ ಒಟ್ಟು ನಮ್ಮ ಪಾಠದ ಅನುಕರಣಿಕೆಯನ್ನು ನಾವು 3 ಭಾಗಗಳಾಗಿ ನೋಡಬಹುದು. ಪ್ರಶ್ನೆ ಪತ್ರಿಕೆಯು ಕೂಡ ಇದೇ ರೀತಿಯಾಗಿ 3 ಭಾಗಗಳಾಗಿ ಸಿದ್ಧಪಡಿಸಲಾಗಿದೆ. ಅದನ್ನು ನಾವು ಮುಂದೆ ನೋಡೋಣ. ಇವಾಗ ಈ ಪ್ರತಿಯೊಂದು ಪಾಠಕ್ಕೆ ಇಲಾಖೆ ಎಷ್ಟು ಅಂಕಗಳನ್ನು, ವೆಯ್ಟೇಜನ್ನು ಇಟ್ಟಿದೆ ಎಂಬುದನ್ನು ನಾವು ಗಮನಿಸೋಣ. ನೀವು ನೀಲನಕ್ಷೆಯಲ್ಲಿ ನೋಡಿದರೆ ಅದರಲ್ಲಿ 3 ಪ್ರಶ್ನೆ ಪತ್ರಿಕೆಗಳಿಗೆ ಇಟ್ಟಂತಹ ವೆಯ್ಟೇಜ್ ಕೂಡ ಒಂದೇ ರೀತಿ ಆಗಿದೆ ಎಂಬುದನ್ನು ನಾವು ಮರಿಬಾರದು. ಹಾಗಿದ್ದರೆ ಒಂದೊಂದಾಗಿ ನೋಡೋಣ ಇದು ಹೇಗೆ ಬಂದಿದೆ ಎಂಬುದನ್ನು. ಪೊಸೈಸಿದಳಾಕೆ ನಾಟ್ಯ ಆಗಮಂ, ಈ ಪಠ್ಯಕ್ಕೆ 10 ಅಂಕ ಮೀಸಲಾಗಿರಿಸಿದೆ. 2ನೇ ಕಾವ್ಯ ಸೌಜನ್ಯ ವಿದೂರನಾದೆನ್, ಇದಕ್ಕೆ 10 ಅಂಕ. ಪಠ್ಯ ಸಂಖ್ಯೆ 3 ಆಡಿದನು ಆಹಾ ಶಂಕರ, ರಗಳೆಯ ಪದ್ಯಕ್ಕೆ 6 ಅಂಕ ನೀಡಿದ್ದಾರೆ. ಕಾಳುಮತಿಗಳಿಗೆ ಇನಿತು ಬುದ್ಧಿಯ ಪೇಳಿದರೆ ಫಲವೇನು, ಇದಕ್ಕೆ 7 ಅಂಕ ಮೀಸಲಾಗಿಸಿದೆ. ಕೊಲ್ಲುವುದು ಧರ್ಮವೇ ಕಳುವುದು ನೀತಿಯೇ, ಇದಕ್ಕೆ 7 ಅಂಕ. ಆಮೇಲೆ ಹಸನಾಗಿ ದುಡಿದರೆ ಅಶನ ವಸನಗಳು 7 ಅಂಕ. ನೇಮದೊಳು ನೆಲೆಸುವುದು 7 ಅಂಕ. ಇದು ಮೊದಲನೇ ಭಾಗಕ್ಕೆ ಸೇರುವಂತಹ ಪಠ್ಯಗಳು. ಒಟ್ಟಿಗೆ 7 ಪಠ್ಯಗಳಿವೆ. ಅದರಲ್ಲಿ ಈ ಪಠ್ಯಗಳಿಗೆ ಎಷ್ಟು ಅಂಕ ನೀಡಲಾಗಿದೆ ಎಂಬುದನ್ನು ನಾನು ಇದುವರೆಗೆ ವಿವರಿಸಿದೆ. ಮುಂದಿನ ಭಾಗದಲ್ಲಿ ನಾವು ನೋಡುವುದಾದರೆ ಭಾಗ 2ರಲ್ಲಿ 2 ಪಠ್ಯಗಳಿವೆ, ನಾಗಿಯ ಕತೆ ಮತ್ತು ಜಲಗಾರ. ಇದರಲ್ಲಿ ನಾಗಿಯ ಕತೆಗೆ 13 ಅಂಕ ಇಟ್ಟಿದ್ದಾರೆ. ಜಲಗಾರ ಪಾಠಕ್ಕೆ 27 ಅಂಕ ಇಟ್ಟಿದ್ದಾರೆ. ಹಾಗಾಗಿ ನಾವು ವೇಟೇಜ್ ದೃಷ್ಟಿಯಿಂದ ನೋಡುವುದಾದರೆ ಇದರಲ್ಲಿ ಹೆಚ್ಚು ನಾವು ಕೊಡಬೇಕಾದಂತಹ ಆದ್ಯತೆ ನಾಗಿಯ ಕತೆ ಮತ್ತು ಜಲಗಾರಕ್ಕೆ ಇರಬಹುದು. ಇನ್ನು ಭಾಗ 3ರ ಭಾಗದಲ್ಲಿ ಅದು ಹೇಗೆ ಬಂದಿದೆ ಅಂತ ಹೇಳಿ ನೋಡ್ಕೊಳ್ಳಿ. ಅಲಂಕಾರಕ್ಕೆ 8 ಅಂಕ ಇಟ್ಟಿದ್ದಾರೆ. ಛಂದಸ್ಸು ಪಾಠಕ್ಕೆ 8 ಅಂಕ ಇಟ್ಟಿದ್ದಾರೆ. ವ್ಯಾಕರಣ ಭಾಷಾಭ್ಯಾಸಕ್ಕೆ 10 ಅಂಕ ಇಟ್ಟಿದ್ದಾರೆ. ಒಟ್ಟಿಗೆ 120 ಅಂಕಗಳ ವೆಯ್ಟೇಜನ್ನು ಕೊಡಲಾಗಿದೆ. ಇದರಲ್ಲಿ ನಿಮಗೆ ಒಂದು ಸಂಶಯ ಬರ್ಬೋದು, ನಾವು ಬರೆಯುವಂಥದ್ದು 80 ಅಂಕಕ್ಕೆ ಇದು 120 ಅಂಕ ಆಗುವುದು ಹೇಗೆ ಎಂದು. ವಿದ್ಯಾರ್ಥಿಗಳೇ ಗಮನಿಸಿ, ಇಲ್ಲಿ ನಾನು ಹೇಳಿರುವಂಥದ್ದು ಅಥವಾ ಇಲಾಖೆ ನಮೂದಿಸಿರುವಂಥದ್ದು ಅದು ಆಯ್ಕೆಗಳನ್ನು ಬಿಟ್ಟು, ಅಂದರೆ ಎಷ್ಟು
ಪ್ರಶ್ನೆಗಳನ್ನು ಬರೀಬೇಕು, ಅದು ಇರುವುದು 80 ಅಂಕ. ಅದರ ಹೊರತಾಗಿ ಈಗ ನಾವು ಆಯ್ಕೆಯಿಂದ ಬಿಡ್ತೇವೆ, ಅಂಥ ಪ್ರಶ್ನೆಗಳನ್ನು ಸೇರಿಸಿದರೆ ಒಟ್ಟಿಗೆ 120 ಅಂಕಗಳು ಆಗುತ್ತದೆ. ಇದನ್ನು ನಾವು ಮರಿಬಾರದು. ಹೀಗಾಗಿ 3 ಭಾಗಗಳು ಪ್ರತ್ಯೇಕವಾಗಿ ಬರುವ ಕಾರಣ ನಾವು ಯಾವುದಕ್ಕೂ ಕೂಡ ಕಡಿಮೆ ಹೆಚ್ಚು ಮಾಡಲಿಕ್ಕಾಗೋದಿಲ್ಲ. ಅದರಲ್ಲೂ ಕೂಡ ನೀವು ನಾಗಿಯ ಕತೆ, ಜಲಗಾರ, ಅಲಂಕಾರ, ಛಂದಸ್ಸು, ವ್ಯಾಕರಣ ತಪ್ಪಿಸುವ ಹಾಗಿಲ್ಲ. ಅದರಲ್ಲಿ ಯಾವುದು ಓದುವುದು, ಯಾವುದು ಬಿಡುವಂಥದ್ದು ಅದನ್ನೆಲ್ಲ ನಾವು ಹೇಳಲಿಕ್ಕಾಗೋದಿಲ್ಲ. ಯಾಕೆಂತೇಳಿದೆ, ಅದು ಕಡ್ಡಾಯವಾಗಿ ಬರುವಂಥದ್ದು. ಇನ್ನು ಪಂಪನ ಕಾವ್ಯದಿಂದ ಹಿಡಿದು ಸಂಚಿಯ ಹೊನ್ನಮ್ಮ ಕಾವ್ಯದವರೆಗೆ ಇರುವಂತಹ ವ್ಯಾಪ್ತಿಯಲ್ಲಿ ಸ್ವಲ್ಪ ನೀವು ಹೆಚ್ಚು ಕಡಿಮೆ ಮಾಡಬಹುದು. ಅಂದರೆ ಕೆಲವು ಪಾಠಕ್ಕೆ ಹೆಚ್ಚು ಆದ್ಯತೆ ಕೊಡ್ಬೋದು. ಉದಾಹರಣೆಗಾಗಿ ಈಗ ಮೊದಲ ಪದ್ಯ, ಪಂಪನ ಪದ್ಯಕ್ಕೆ 10 ಅಂಕ ಇದೆ, ಹಾಗಾಗಿ ಅದಕ್ಕೆ ಹೆಚ್ಚು ಓದುವಂಥದ್ದು, ಅಥವಾ ಒಂದಷ್ಟು ಪಾಠಕ್ಕೆ ಕಡಿಮೆ ಓದುವಂಥದ್ದು ಮಾಡಬಹುದು. ಆದರೆ ಈ ಐಚ್ಛಿಕ ಕನ್ನಡದ ವಿಚಾರ ಏನು ಅಂತ ಹೇಳಿದೆ, ಇದರಲ್ಲಿ ಅಂತಹ ಒಂದು ವ್ಯವಧಾನ ಅಥವಾ ಕಷ್ಟವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂತ ಕೇಳಿದೆ, ಇದರಲ್ಲಿ ಹೆಚ್ಚು ಕಮ್ಮಿ ಎ ಭಾಗದಲ್ಲಿ ಅಥವಾ ಮೊದಲ ಭಾಗದಲ್ಲಿ ಎಲ್ಲದಕ್ಕೂ ಒಂದೇ ಅಂಕ ಕೊಟ್ಟಿದ್ದಾರೆ. ಈ ಉದಾಹರಣೆಗಾಗಿ ರಗಳೆ ಪದ್ಯಕ್ಕೆ 6 ಅಂಕ ಕೊಟ್ಟಿದ್ದಾರೆ, ಅಥವಾ ಷಟ್ಪದಿ ಪದ್ಯಕ್ಕೆ 7 ಅಂಕ ಕೊಟ್ಟಿದ್ದಾರೆ. ಹೀಗಾಗಿ ಅದರಲ್ಲಿ ಯಾವುದನ್ನು ಸಂಪೂರ್ಣವಾಗಿ ಕೈ ಬಿಡುವಂಥದ್ದು ಮಾತು ನಾವು ಆಡಲಿಕ್ಕೆ ಆಗೋದಿಲ್ಲ. ಈಗ ನಾವು ವೇಟೇಜನ್ನು ಎಷ್ಟು ಕೊಟ್ಟಿದ್ದೇವೆ ಅಂತ ನಾನು ಹೇಳಿದೆ. ಆದರೆ ಇದೇ ರೀತಿಯಾಗಿ ವೇಟೇಜ್ ಬರ್ಬೋದಾ ಅಂತ ಪ್ರಶ್ನೆ ಮಾಡಿದರೆ, ಇಲಾಖೆ ನಮಗೆ ಸದ್ಯಕ್ಕೆ ಹೇಳಿದಂತೆ ವೇಟೇಜ್ ಅಥವಾ ಅದಕ್ಕೆ ಎಷ್ಟು ಅಂಕ ನೀಡಬೇಕು ಒಂದು ಪಾಠದಿಂದ ಎಷ್ಟು ಅಂಕ ಬರಬಹುದು ಎಂಬುದು ಒಂದೇ ರೀತಿ ಇರಬೇಕು ಅಂತ ಹೇಳಿದೆ. ಇತ್ತೀಚಿನ ನೀವು ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನೋಡಿದರೆ ಅದು ಹಾಗಿದೆ. ಆದರೆ ಅದರಲ್ಲಿ ಇರುವಂಥ ಅಂಕದ ನೀಡುವಿಕೆ ಸ್ವಲ್ಪ ಏರುಪೇರು ಆಗಬಹುದು. ಅಂದರೆ ಹೆಚ್ಚು ಏರುಪೇರು ಆಗುವುದಿಲ್ಲ. ಅದು ಬಹು ಆಯ್ಕೆ ಉತ್ತರದಲ್ಲಿ ಮೊದಲ ಭಾಗದಲ್ಲಿ ಇಂತಹ ಪ್ರಶ್ನೆಗಳು ಅದು ಹೆಚ್ಚು ಕಮ್ಮಿ ಆಗಬಹುದು. ಆದರೆ ಉಳಿದದೆಲ್ಲವೂ ಹೆಚ್ಚಾಗಿ ಒಂದೇ ರೀತಿ ಇರುತ್ತದೆ. ಅಂದರೆ ಹೇಗಂತ ಹೇಳಿದರೆ, ಒಂದು ಪಾಠದಿಂದ 10 ಅಂಕ ಕೊಟ್ಟಿದ್ದಾರಂತ ಯೋಚನೆ ಮಾಡಿ. ಆ 10 ಅಂಕದಲ್ಲಿ ಅದನ್ನು ಕೊಡುವಂಥ ರೀತಿಯಲ್ಲಿ ವ್ಯತ್ಯಾಸ ಮಾಡ್ಬೋದು. 1 ಕೂಡಿಸು, 2 ಕೂಡಿಸು, 3 ಕೂಡಿಸು, 4 ಅಂತ ಮಾಡ್ಬೋದು, ಅಥವಾ 3, 4 ತರ್ಬೋದು. ಹೀಗೆಲ್ಲ ತರುವಂತಹ ಸಾಧ್ಯತೆಗಳು ಇರ್ಬೋದು. ಆದರೆ ಒಂದು ರೀತಿಯ ಪ್ರಶ್ನೆಯಲ್ಲಿ, ಈ ಉದಾಹರಣೆಗಾಗಿ ಸಂದರ್ಭದಿಂದ ಕೇಳುವಂಥ ಪ್ರಶ್ನೆಯಲ್ಲಿ ಒಂದೊಂದು ಪಾಠದಿಂದ ಒಂದೊಂದು ಪ್ರಶ್ನೆ ಕೇಳುತ್ತಾರೆ ಹೊರತು ಒಂದೇ ಪಾಠದಿಂದ 2 ಪ್ರಶ್ನೆ ಆ ಒಂದು ಭಾಗದಲ್ಲಿ ಕೇಳಲಿಕ್ಕಾಗೋದಿಲ್ಲ. ಹೀಗಾಗಿ ವೇಟೇಜು ಮಾದರಿಗಳು ಒಂದೇ ರೀತಿ ಇರಬಹುದು ಎಂದು ನಾವು ನಿರೀಕ್ಷೆ ಮಾಡಬಹುದು. ಇದನ್ನು ಮೊದಲಿಗೆ ತಿಳ್ಕೊಂಡು ಈ ನಂತರದ ಭಾಗದಲ್ಲಿ ನಮ್ಮ ಈ ವರ್ಷದ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹೇಗಿದೆ ಎಂಬುದನ್ನು ನಾವು ಗಮನಿಸಬೇಕು. ಇಲ್ಲಿ ಇನ್ನೊಂದು ವಿಚಾರ ಇದೆ. ಈ ರೀತಿಯ ಮಾದರಿ ಪ್ರಶ್ನೆ ಪತ್ರಿಕೆ ಅದು ಕೇವಲ ದ್ವಿತೀಯ PUCಯ ಐಚ್ಛಿಕ ಕನ್ನಡಕ್ಕೆ ಮಾತ್ರ ಇರುವಂಥದ್ದು. ಪ್ರಥಮ PUCಯ ಐಚ್ಛಿಕ ಕನ್ನಡಕ್ಕೆ ಇದು ಅನ್ವಯಿಸುವಂಥದ್ದಲ್ಲ. ಹೀಗಾಗಿ ನಾವು ಒಟ್ಟಿಗೆ 80 ಅಂಕದ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬರ್ಬೋದು ಅದಕ್ಕೊಂದು ಮಾದರಿ ಇದೆ. ಇದನ್ನು ವಿದ್ಯಾರ್ಥಿಗಳು ಆದಷ್ಟು ಒಂದು ಕಡೆ ಬರೆದಿಟ್ಟುಕೊಂಡ್ರೆ ಉತ್ತಮ. ಮೊದಲಿಗೆ ನಾವು ಬಹು ಆಯ್ಕೆಯ ಉತ್ತರವನ್ನು ನೋಡಿಕೊಳ್ಳೋಣ. ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದರೆ ಒಟ್ಟಿಗೆ ಇದರಲ್ಲಿ 5 ಅಂಕಗಳು ಮೀಸಲಾಗಿದೆ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಆ ಭಾಗದಲ್ಲಿ ಬಂದಿರುವಂತಹ ಎಲ್ಲ ಪ್ರಶ್ನೆಗಳು, ಬಹು ಆಯ್ಕೆ ಉತ್ತರ ಪ್ರಶ್ನೆಗಳು ಬರ್ತದೆ, ಸರಿಯಾದ ಉತ್ತರ ಬಿಟ್ಟ ಸ್ಥಳ ತುಂಬಿಸುವ ಪ್ರಶ್ನೆ ಬರುತ್ತದೆ, ಮತ್ತು ಹೊಂದಿಸಿ ಬರೀ ಪ್ರಶ್ನೆ ಬರುತ್ತದೆ. ಇಲ್ಲಿ ಕೊಟ್ಟಂಥ ಸೂಚನೆಯ ಪ್ರಕಾರ ಏನು ಅಂತ ಹೇಳಿದರೆ, ಆದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರವೇ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಅಂದರೆ ನೀವು ಯಾವುದು ಮೊದಲ ಉತ್ತರ ಬರಿತೀರಿ ಅದು ಉತ್ತರ ಸರಿ ಇರುತ್ತದ ಇಲ್ವಾ ಅದು ಬೇರೆ ವಿಚಾರ. ಆದರೆ ಮೌಲ್ಯಮಾಪನಕ್ಕೆ ಅದೇ ಉತ್ತರವನ್ನು ನಾವು ಗಮನಿಸಬೇಕಾಗ್ತದೆ. ಒಂದು ವೇಳೆ ಆ ಉತ್ತರ ತಪ್ಪಾಗಿದ್ದರೆ ತಪ್ಪು ಎಂದು, ಸರಿಯಾಗಿದ್ದರೆ ಸರಿ ಎಂದು ನಾವು ಮೌಲ್ಯಮಾಪನ ಮಾಡಬೇಕಾಗುತ್ತದೆ. ಅಂದರೆ
ನೀವು ಆ ಪ್ರಶ್ನೆಗಳಿಗೆ, ಈಗ ಉದಾಹರಣೆಗಾಗಿ ಪ್ರಶ್ನೆ ಸಂಖ್ಯೆ 3ರಲ್ಲಿ ಒಂದು ಉತ್ತರ ಬರಿತೀರಿ, ಇನ್ನು ಒಂದಷ್ಟು ಪುಟಗಳನ್ನು ಬರೆದ ಮೇಲೆ ಕೊನೆಗೆ 3ರ ಪ್ರಶ್ನೆಗೆ ಇನ್ನೊಂದು ಉತ್ತರ ಬರೀತೀರಿ. ಅಂತಹ ಸಂದರ್ಭದಲ್ಲಿ ಮೌಲ್ಯಮಾಪಕರು ಮೊದಲ ಬಾರಿಗೆ ಯಾವ ಉತ್ತರ ಬರೆದಿದ್ದಾರೋ ಅದನ್ನು ಮೌಲ್ಯಮಾಪನ ಮಾಡುತ್ತಾರೆ. ಅದರಲ್ಲಿ ತಪ್ಪಾಗಿದ್ದರೆ ತಪ್ಪೊಂದು ಗುರುತಿಸ್ತಾರೆ, ಸರಿಯಾಗಿದ್ದರೆ ಸರಿಯನ್ನು ಗುರುತಿಸ್ತಾರೆ. ಆಮೇಲಿನ ಬರೆದಂತಹ ಎಷ್ಟು ಸಲ ಬರೆದರೂ ಕೂಡ ಆ ಉತ್ತರಗಳನ್ನು ಗಮನಿಸಲಿಕ್ಕೆ ಆಗುವುದಿಲ್ಲ. ಇದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ರೀತಿ ಆಗಿರುತ್ತದೆ. ಹೀಗಾಗಿ ವಿದ್ಯಾರ್ಥಿಗಳು ಆ ಭಾಗದಲ್ಲಿ ಇರುವಂಥ ಪ್ರಶ್ನೆಗಳಿಗೆ ಒಂದೇ ಸಲ ಉತ್ತರವನ್ನು ಬರೆಯುವಂಥದ್ದು ಅಭ್ಯಾಸ ಮಾಡಿಕೊಳ್ಬೇಕಾಗ್ತದೆ. ಮತ್ತು ಆ ಉತ್ತರಗಳ ಆಯ್ಕೆಗಳು ಅಲ್ಲೇ ಇರುವ ಕಾರಣಕ್ಕಾಗಿ ತಪ್ಪಿಲ್ಲದೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಬರಿಬೇಕಾಗುತ್ತದೆ. ಈ ಉದಾಹರಣೆಗಾಗಿ ಒಂದು ಪ್ರಶ್ನೆ ಹೀಗೆ ಇದೆ: ಮಂಜುಗೌಡನ ಮಗಳ ಹೆಸರು. ಆಯ್ಕೆಯಲ್ಲಿದೆ ನಾಗವೇಣಿ, ತ್ರಿವೇಣಿ, ಮಾಯೆ, ಹಂಸವೇಣಿ. ಇದು ಸರಿಯಾದ ಉತ್ತರ ನಾಗವೇಣಿ. ಆದರೆ ಕೆಲವು ವಿದ್ಯಾರ್ಥಿಗಳು ಏನೋ ಒಂದು ಕಾರಣಕ್ಕೆ ಅವಸರಿಸಿಕೊಂಡು ನಾಗಿ ಅಂತ ಬರೆದ್ರೆ ಅಥವಾ ನಾಗ ಅಂತ ಬರೆದ್ರೆ ಇದನ್ನೆಲ್ಲವೂ ಕೂಡ ಉತ್ತರಕ್ಕೆ ನಾವು ಗಮನಿಸಲಿಕ್ಕೆ ಆಗುವುದಿಲ್ಲ, ತಪ್ಪಾಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಆ ಭಾಗದಲ್ಲಿ ಬಂದಿರುವಂತಹ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೋಡಿಕೊಂಡು ಅದನ್ನು ಉತ್ತರ ಪತ್ರಿಕೆಯಲ್ಲಿ ಬರಿಬೇಕಾಗ್ತದೆ. ಹೀಗೆ ಈ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಯಾವ ರೀತಿ ಬರ್ಬೋದು ಅಂತ ಹೇಳಿ ನಾವು ನೋಡುವುದಾದರೆ, ನೀವು ಇದಕ್ಕೆ 3 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀವು ಗಮನಿಸಿ. ಅದರಲ್ಲಿ ಪ್ರಶ್ನೆ ಸಂಖ್ಯೆ 1, ಪ್ರಶ್ನೆ ಸಂಖ್ಯೆ 2 ಇದು ನಿಮಗೆ ಪಂಪನ ಕಾವ್ಯದಿಂದ ಹಿಡಿದು ಸಂಚಿಯ ಹೊನ್ನಮ್ಮ ಕಾವ್ಯದೊಳಗೆ ಬರ್ತದೆ. ಗಮನಿಸಿ ವಿದ್ಯಾರ್ಥಿಗಳೇ, ಇದು ಪಂಪನ ಕಾವ್ಯದಿಂದ ಹಿಡಿದು ಸಂಚಿಯ ಹೊನ್ನಮ್ಮ ಕಾವ್ಯದೊಳಗೆ ಬರುತ್ತದೆ ಮತ್ತು ಇದು ಕ್ರಮ ಪ್ರಕಾರ ಬರ್ತದೆ. ಅಂದರೆ ಉದಾಹರಣೆಗೆ ಈ ಮೊದಲ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿದೆ. ಮೊದಲ ಪ್ರಶ್ನೆ ಇರುವಂಥದ್ದು ಪಂಪನ ಕಾವ್ಯದಲ್ಲಿ, ಎರಡನೇ ಪ್ರಶ್ನೆ ಇರುವಂಥದ್ದು ಮುಂದಿನ ಕಾವ್ಯದಲ್ಲಿ ಸೌಜನ್ಯ ವಿದೂರನಾದಿನ ಪಾಠದಲ್ಲಿ ಬರ್ತದೆ. ಹೀಗಾಗಿ ನಾವು ಗಮನಿಸಬೇಕಾದ ವಿಷಯ ಏನು ಅಂತೇಳಿದೆ, ಪ್ರಶ್ನೆ ಪತ್ರಿಕೆಯ ಆ ಒಂದು ಕ್ರಮಗಳು ಕೂಡ ಮೊದಲ ಪಾಠದಿಂದ ಹಿಡಿದು ನಂತರದ ಪಾಠಕ್ಕೆ ಹೋಗುತ್ತದೆ ಹೊರತು ಇನ್ಯಾವುದೋ ಪಾಠದಿಂದ ಬಂತು ನಂತರ ಹಿಂದಕ್ಕೆ ಅದು ಹೋಗದು, ಮುಂದುವರಿದ ರೀತಿಯಲ್ಲಿ ಮುಂದುವರಿಯುತ್ತದೆ. ಇದು ಕೇವಲ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಮಾತ್ರ ಮೀಸಲಾಗಿಲ್ಲ, ಮುಂದಿನ ಎಲ್ಲ ಪ್ರಶ್ನೆಗಳಿಗೂ ಅದೇ ರೀತಿಯ ಕ್ರಮಬದ್ಧತೆ ಇರುತ್ತದೆ. ಈ ಉದಾಹರಣೆಗಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ. ಶಿವ ಮೆಚ್ಚಿದ ವಾದ್ಯ ಯಾವುದು? ಇದು ಮೊದಲ ಪಾಠದ ಆರಂಭದ ಪಾಠದಲ್ಲಿ ಬಂದರೆ ಯಾರಿಗೆ ಬುದ್ಧಿ ಹೇಳಿದರೆ ಪ್ರಯೋಜನವಿಲ್ಲ. ಇದನ್ನೆಲ್ಲವನ್ನು ಕೂಡ ನಾವು ಅದೇ ಪ್ರಕಾರ ನೋಡಬೇಕು. ಹೀಗಾಗಿ ವಿದ್ಯಾರ್ಥಿಗಳಿಗೆ ಯಾವ ಪಾಠದಿಂದ ಬರ್ತದೆ ಎಂಬುದು ಬಹಳ ಸ್ಪಷ್ಟವಾಗಿ ಇರ್ತದೆ, ಅದು ಹಿಂದೆ ಮುಂದೆ ಆಗುವುದಿಲ್ಲ ಎಂಬುದನ್ನು ನಾವು ಗಮನಿಸು. ಈಗ ಮೊದಲಿಗೆ 1 ಮತ್ತು 2ನೇ ಪ್ರಶ್ನೆಗಳ ಬಗ್ಗೆ ನಾವು ತಿಳ್ಕೊಂಡೆವು. ಇನ್ನು 3ನೇ ಪ್ರಶ್ನೆ ಯಾವುದರಿಂದ ಬರ್ತದೆ ಅಂತ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿದರೆ 3ನೇ ಪ್ರಶ್ನೆ ಅದು ಖಂಡಿತವಾಗಿಯೂ ಕೂಡ ನಾಗಿಯ ಕಥೆಯಿಂದಲೇ ಬರುತ್ತದೆ. ನಾಗಿಯ ಕಥೆ ಬಿಟ್ಟು ಬೇರೆ ಪಾಠದಿಂದ ಬರುವುದಿಲ್ಲ. ಹಾಗಾಗಿ 3ನೇ ಪ್ರಶ್ನೆ ಯಾವತ್ತೂ ನಾಗಿಯ ಕಥೆ. ಇನ್ನು 4 ಮತ್ತು 5ನೇ ಪ್ರಶ್ನೆ ಅದು ಬರುವಂಥದ್ದು ಜಲಗಾರ ನಾಟಕದಿಂದ. ಈ ಜಲಗಾರ ನಾಟಕದಲ್ಲಿ ನೀವು ನೋಡಿದರೆ ಒಂದು ಸ್ಮರಣೆಗೆ ಬರುವಂಥ ಪ್ರಶ್ನೆ, ಇನ್ನೊಂದು ಕೌಶಲ್ಯ ಭರಿತವಾದ ಪ್ರಶ್ನೆ ಬರುತ್ತದೆ. ಸ್ಮರಣೆಗೆ ಸಂಬಂಧಪಟ್ಟ ಪ್ರಶ್ನೆ ಉದಾಹರಣೆಗೆ ಜಲಗಾರನ ಆರತಿ ಯಾವುದು? ಪೂಜೆ, ಸೇವೆ, ಧ್ಯಾನ, ಜಲಗಾರ, ಇದರಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಆದರೆ ಮುಂದಿನ ಪ್ರಶ್ನೆ ಏನು ಅಂತ ಹೇಳಿದರೆ ಅದು ಕೌಶಲ್ಯ ಭರಿತವಾದ ಪ್ರಶ್ನೆ. ಇದೊಂದು ಈ ವರ್ಷ ವಿಶೇಷವಾಗಿ ಇಲಾಖೆ ನನಗನ್ನಿಸಿದ ಮಟ್ಟಿಗೆ ಎಲ್ಲ ಭಾಷಾ ವಿಷಯದಲ್ಲಿ ತಂದಿದೆ. ಹೊಸತಾಗಿ ಒಂದು ಹೇಳಿಕೆಗಳನ್ನು ಕೊಟ್ಟು, ಪಾಠದ ಹೇಳಿಕೆಗಳನ್ನು ಕೊಟ್ಟು ಅದರಲ್ಲಿ ಸ್ವಲ್ಪ ಅನ್ವಯಿಸಿಕೊಂಡು, ಆ ಹೇಳಿಕೆ ಅನ್ವಯಿಸಿಕೊಂಡು ಉತ್ತರಗಳನ್ನು ಹುಡುಕುವಂಥದ್ದು ಪ್ರಶ್ನೆ. ನೀವು ದ್ವಿತೀಯ PUC ಕನ್ನಡ ಭಾಷೆಯ ಪತ್ರಿಕೆ ನೋಡಿದರೆ ಅದರಲ್ಲಿ ನಿಮಗೆ ಸ್ಪಷ್ಟವಾಗಿದೆ 3 ಹಂತಕ್ಕೆ ಬರ್ತದೆ. ಪದ್ಯದಿಂದಲೂ ಬರ್ತದೆ, ಗದ್ಯದಿಂದಲೂ ಬರ್ತದೆ, ಅಥವಾ ಕೃಷ್ಣೇಗೌಡ ನಾನೆಯಿಂದಲೂ ಒಂದೊಂದು ಪ್ರಶ್ನೆ ಬರ್ತದೆ.
ಆದರೆ ಐಚ್ಛಿಕದಲ್ಲಿ ಕೇವಲ ಇದು ಬರುವಂಥದ್ದು ವಾರ್ಷಿಕ ಪರೀಕ್ಷೆಯಲ್ಲಿ ಜಲಗಾರ ನಾಟಕದಿಂದ ಮಾತ್ರ. ಈಗ ನಿಮಗೊಂದು ಸಂಶಯ ಬರ್ಬೋದು, ಇದು ಎಲ್ಲಿಂದ ಬಂದಿದೆ ಈ ಪ್ರಶ್ನೆಗಳು? ನೋಡಿ, ಇದಕ್ಕೋಸ್ಕರವಾಗಿ ಇಲಾಖೆ ಸಿದ್ಧಪಡಿಸಿದಂತಹ ಪ್ರಶ್ನೆಯ ಕೋಟಿ ಅಥವಾ ಕ್ವಶನ್ ಬ್ಯಾಂಕನ್ನು ನಾವು ನೋಡಿಕೊಳ್ಳಬೇಕು. ಅದರಲ್ಲಿ ಪ್ರತಿಯೊಂದು ಪಾಠದ ಪ್ರಶ್ನೆಗಳು, ಅದು ಬಹು ಆಯ್ಕೆ ಉತ್ತರವಿರಲಿ, ಯಾವುದೇ ಒಂದು ವಾಕ್ಯದ ಪ್ರಶ್ನೆಗಳೇ ಇರಲಿ, ಅಥವಾ ಸಂದರ್ಭ ಪ್ರಶ್ನೆ ಇರಲಿ, ಅಥವಾ ವಿವರವಾಗಿ ಉತ್ತರಿಸುವ ಪ್ರಶ್ನೆ ಇರಲಿ, 2-3 ವಾಕ್ಯದ ಪ್ರಶ್ನೆ ಇರಲಿ, ಎಲ್ಲವನ್ನು ಪ್ರತಿಯೊಂದು ಪಾಠದಿಂದ ಕೇಳಲಾಗುವಂಥ ಪ್ರಶ್ನೆಗಳನ್ನು ಆ ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿದ್ದಾರೆ. ಇಲ್ಲೊಂದು ವಿಚಾರ ಗಮನಿಸಬೇಕು, ಈ ಪಠ್ಯದಲ್ಲಿ ಕೊನೆ ಭಾಗದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗಿಂತ ಹೆಚ್ಚುವರಿ ಪ್ರಶ್ನೆಗಳಿದೆ. ಈ ಉದಾಹರಣೆಗಾಗಿ ಚಿಕ್ಕುಪಾಧ್ಯಾಯನ ಕೊಲ್ಲುವುದು ಧರ್ಮವೇ ಕಳುವುದು ನೀತಿಯೇ, ಈ ಪ್ರಶ್ನೆಯಲ್ಲಿ ಸಂದರ್ಭದ ಪ್ರಶ್ನೆ ನೋಡಿದರೆ ಪಾಠಕ್ಕಿಂತ ಜಾಸ್ತಿ ಪ್ರಶ್ನೆಗಳಿವೆ. 10 ಪ್ರಶ್ನೆ ಸಂದರ್ಭ ಕೇಳಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳು ಈ ಪ್ರಶ್ನೆ ಎಲ್ಲಿಂದ ಬರ್ಬೋದು ಎಂಬುದಕ್ಕೆ ಅವರು ಪ್ರಶ್ನೆ ಪತ್ರಿಕೆಯ ಅಥವಾ ಪ್ರಶ್ನಾ ಕೋಟಿ ಕ್ವಶನ್ ಬ್ಯಾಂಕನ್ನು ನೋಡಬೇಕು. ಇದು ಬಹು ಆಯ್ಕೆಯ ಉತ್ತರವಾಗಿರ್ತದೆ, ಪ್ರಶ್ನೆಗಳಾಗಿದೆ. ಮುಂದಿನ 2ನೇ ಭಾಗದಲ್ಲಿ ಬಿಟ್ಟ ಸ್ಥಳ ತುಂಬಿ ಅಂತ ಇದೆ. ಈ ಬಿಟ್ಟ ಸ್ಥಳ ತುಂಬಿ ಅದರಲ್ಲಿರುವಂತಹ ಪ್ರಶ್ನೆಗಳು ಯಾವುದೂ ಕೂಡ ಪಾಠದಿಂದ ಬರುವುದಿಲ್ಲ. ಈ ಬಿಟ್ಟ ಸ್ಥಳ ತುಂಬಿ ಆಗಿರ್ಬೋದು ಅಥವಾ ಹೊಂದಿಸಿ ಬರೆ ಪ್ರಶ್ನೆಗಳು ಎಲ್ಲವೂ ಕೂಡ ವ್ಯಾಕರಣ ಭಾಗದಿಂದ ಬರ್ತದೆ. ನಿಮ್ಮ ಪ್ರಶ್ನೆ ಕೋಟಿಯಲ್ಲಿ ಅಥವಾ ಕ್ವಶನ್ ಬ್ಯಾಂಕಿನಲ್ಲಿ ಭಾಷಾಭ್ಯಾಸದ ಪ್ರಶ್ನೆಗಳು ಇದೆಲ್ಲವೂ ಕೂಡ ಇದೆ. ಇದನ್ನೆಲ್ಲವನ್ನು ತಾವು ಗಮನಿಸಬೇಕು. ಯಾಕೆಂತೇಳಿದರೆ ಹೆಚ್ಚು ಕಮ್ಮಿ ಇದರಿಂದಲೇ ಈ ಭಾಷಾಭ್ಯಾಸದ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಬಿಟ್ಟ ಸ್ಥಳದಲ್ಲಿ ನೋಡಿದರೆ ಸಂಪೂರ್ಣವಾಗಿ ವ್ಯಾಕರಣ ಭಾಗಗಳೇ ಇರುವಂಥದ್ದು. ಅಲ್ಲಿ ನೇರವಾಗಿದೆ. ಉದಾಹರಣೆಗಾಗಿ ಉದ್ದರಿ ಪದದ ಅರ್ಥ ಏನು, ಪ್ರಾಣ ಪದದ ತದ್ಭವ ರೂಪ, ಅಲ್ಲಿ ಆಯ್ಕೆಗಳು ಕೊಟ್ಟಿದ್ದಾರೆ, ಅದನ್ನು ನೀವು ಬರೀಬೇಕು. ಈ ಮೊದಲ ಭಾಗದ ಬಹು ಆಯ್ಕೆ ಉತ್ತರ ಪ್ರಶ್ನೆಗಳಾಗಿರ್ಬೋದು ಅಥವಾ ಬಿಟ್ಟ ಸ್ಥಳ ಪ್ರಶ್ನೆಗಳ ಉತ್ತರಗಳನ್ನು ಬರೆಯುವಾಗ ಅಥವಾ ಮುಂದಿನ ಎಲ್ಲ ಪ್ರಶ್ನೆಗಳು ಕೂಡ ಪ್ರಶ್ನೆ ಸಂಖ್ಯೆನ ಸರಿಯಾಗಿ ಹಾಕ್ಕೊಳ್ಬೇಕು. ನಮಗೆ ತೋಚಿದಂತೆ ಪ್ರಶ್ನೆ ಸಂಖ್ಯೆ ಹಾಕಿಕೊಂಡ್ರೆ ಮೌಲ್ಯಮಾಪನಕ್ಕೆ ಬಹಳ ಗೊಂದಲ ಆಗ್ತದೆ. ಎಲ್ಲ ವಿಷಯಗಳು, ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಅದು ಏರಿಕೆ ಹಂತದ ಪ್ರಶ್ನೆಗಳ ಸಂಖ್ಯೆಗಳನ್ನು ಹೊಂದಿದೆ. ಅಂದರೆ ಕಂಟಿನ್ಯೂಸ್ ನಂಬರು 1ರಿಂದ ಎಷ್ಟು ಕೊನೆಯ ಪ್ರಶ್ನೆ 50 60 ಹೀಗೆ ಪ್ರಶ್ನೆಗಳು ಇರುವಂಥದ್ದು. ಹೀಗಾಗಿ ವಿದ್ಯಾರ್ಥಿಗಳು ಪ್ರಶ್ನೆ ಸಂಖ್ಯೆ ಹಾಕೊಳ್ಳುವಲ್ಲಿ ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ. ಇನ್ನು ಬಿಟ್ಟ ಸ್ಥಳ ಆಗಲಿ ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳಾಗಿರಲಿ, ಇದರಲ್ಲಿ ಅವರು ಕೇವಲ ಉತ್ತರ ಬರೆದ್ರೆ ಸಾಕು. ಪ್ರಶ್ನೆ ಬರೆಯುವಂಥದ್ದು ಅಂತಹ ಅಗತ್ಯ ಇಲ್ಲ. ಬರೆದರೆ ತಪ್ಪು ಅಂತ ಆಗದು, ಆದರೆ ಅದು ಸ್ವಲ್ಪ ನಮಗೆ ಸಮಯವನ್ನು ಹೆಚ್ಚು ಬೇಡುವ ಕಾರಣ ಅಂತಹ ರೀತಿ ಅಗತ್ಯ ಇಲ್ಲ. ಕೇವಲ ಉತ್ತರ ಬರೆದ್ರೆ ಸಾಕು. ಬಿಟ್ಟ ಸ್ಥಳದಲ್ಲಿ ನಾನು ಆಗಲೇ ಹೇಳಿದಂತೆ ಎಲ್ಲವೂ ಕೂಡ ನೇರವಾಗಿದೆ. ಈ ಉದಾಹರಣೆಗಾಗಿ ದ್ವಿರುಕ್ತಿಗೆ ಒಂದು ಉದಾಹರಣೆ, ಉತ್ತರ ಭಾಗದಲ್ಲಿ 1 ಅಂತ ಇದೆ, ಅದನ್ನು ನೀವು ಬರಿಬೋದು. ಆಮೇಲೆ ಹೊಂದಿಸಿ ಬರೆ ಪ್ರಶ್ನೆಯಲ್ಲಿ ಇದು ಮಾತ್ರ ಸ್ವಲ್ಪ ನಮಗೆ ಅದರಲ್ಲಿ ಏನು ನೇರವಾದಂತಹ ಸೂಚನೆಗಳಿಲ್ಲ. ಉದಾಹರಣೆಗಾಗಿ ಕಿಂಕರ, ಏನು ಕಿಂಕರ, ಅದರ ಅರ್ಥವೋ ಅಥವಾ ಪದದ ರೂಪವೋ ಏನು ಅಂತ ಹೇಳಿ ಸಂಬಂಧಗಳ ಬಗ್ಗೆ ಸ್ಪಷ್ಟತೆ ಇಲ್ಲ. ಅದರ ಬದಲು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಇದರ ಇನ್ನೊಂದು ಭಾಗದಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ನಾವು ಸಂಬಂಧವನ್ನು ಕಲ್ಪಿಸಿ ಆ ಉತ್ತರಗಳನ್ನು ನಾವು ಬರಿಬೇಕಾಗ್ತದೆ. ವಿದ್ಯಾರ್ಥಿಗಳೇ ಗಮನಿಸಿ, ಇಲ್ಲಿ ನಾವು ಕೇವಲ ಉತ್ತರಗಳನ್ನು ಬರೆದರೆ ಅದು ಸ್ವಲ್ಪ ಗೊಂದಲ ಹುಟ್ಟಿಸ್ಬೋದು, ಅಥವಾ ಆ ಉಪಪ್ರಶ್ನೆ ಸಂಖ್ಯೆಗಳನ್ನು ಹಾಕುವಲ್ಲಿ ತಪ್ಪಾಗಿದ್ದರೆ ಉತ್ತರಗಳು ತಪ್ಪಾಗಬಹುದಂತಹ ಸಾಧ್ಯತೆಗಳಿವೆ. ಹೀಗಾಗಿ ನಾವು ಆ ಪ್ರಶ್ನೆಯನ್ನು ಬರೆದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರವನ್ನು ಎದುರಿಗೆ ಬರೆದರೆ ಇದು ಯಾವ ಗೊಂದಲಗಳು ಉಂಟಾಗುವುದಿಲ್ಲ. ಈ ಉದಾಹರಣೆಗಾಗಿ ನಾವೇ ಅಂತ ಹೇಳಿ ಒಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರದ ಆಯ್ಕೆಯಲ್ಲಿ ನೋಡಿದರೆ ಸರಿಯಾದ ಉತ್ತರ ನೌಕೆಯಾಗಿರ್ತದೆ. ನಾವೇನು ಮಾಡಬೇಕು? ನಾವೇ ಎಂದು ಬರೆದು ನೌಕೆ ಅಂತ ಎದುರಿಗೆ ಬರೆದರೆ ನಮಗೆ ಯಾವ ಗೊಂದಲವೂ ಉಂಟಾಗುವುದಿಲ್ಲ. ಕೇವಲ ಉತ್ತರಗಳನ್ನು ಬರೆದರೆ ಅದು ಪ್ರಶ್ನೆ ಸಂಖ್ಯೆಯಲ್ಲಿ ಹೆಚ್ಚು ಕಮ್ಮಿ ಆಯಿತು, ಏನೋ ಒಂದು ಸ್ವಲ್ಪ ಲೋಪದೋಷ ಆಯಿತು ಅಂತ ಹೇಳಿದೆ ತಪ್ಪಾಗೋದ ಸಾಧ್ಯತೆ ತುಂಬ ಇರ್ತದೆ. ಆದ ಕಾರಣ ಪ್ರಶ್ನೆಗಳನ್ನು ಬರೆದು ಅದರ ಎದುರಿಗೆ ಉತ್ತರವನ್ನು ಬರೆದರೆ ನಮಗೆ ಯಾವುದೇ ರೀತಿಯ
ಗೊಂದಲ ಉಂಟಾಗುವುದಿಲ್ಲ. ಇನ್ನು ಆ ಭಾಗದ ಕೊನೆಯ ಪ್ರಶ್ನೆ ರೋಮನ್ ಸಂಖ್ಯೆ 4ರಲ್ಲಿದೆ. ಅದು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿವರೆಗೆ ಬಿಟ್ಟ ಸ್ಥಳ, ಬಹು ಆಯ್ಕೆ ಉತ್ತರ, ಹೊಂದಿಸಿ ಬರೆ ಇದನ್ನೆಲ್ಲ ನೋಡಿ ಆಯಿತು. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಗಮನಿಸಬೇಕಾದ ವಿಷಯ ಏನು ಅಂತೇಳಿದರೆ, ಇದಕ್ಕೂ ಒಂದು ಮಾದರಿ ಇದೆ. ನೀವು ಪ್ರಶ್ನೆ ಪತ್ರಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಆ ಮಾದರಿ ಏನು ಅಂತ ಅರ್ಥ ಆಗ್ತದೆ. ಮತ್ತು ಈ ಪ್ರಶ್ನೆಗಳಿಗೆ ದಯವಿಟ್ಟು ಒಂದು ವಾಕ್ಯದಲ್ಲಿ ಪೂರ್ತಿಯಾಗಿ ಉತ್ತರಿಸಬೇಕು. ಇದಕ್ಕೆ ಉತ್ತರ ಒಂದೇ ಪದ ಇದ್ದಿರಬಹುದು, ಆದರೆ ಒಂದು ವಾಕ್ಯದಲ್ಲಿ ಕೇಳಿದ ಕಾರಣಕ್ಕಾಗಿ ನಾವು ಒಂದು ವಾಕ್ಯ ಸಂಪೂರ್ಣವಾಗಿ ಬರೆದು ಉತ್ತರವನ್ನು ಬರಿಬೇಕು. ಇದರಲ್ಲಿ ನಾವು ನೋಡುವುದಾದರೆ ಮೊದಲ 3 ಪ್ರಶ್ನೆ ಅಂದರೆ ಪ್ರಶ್ನೆ ಸಂಖ್ಯೆ 12, 13, 14 ಇದೆಲ್ಲವೂ ಕೂಡ ನಮಗೆ ಪಾಠದ ಮೊದಲ ಭಾಗ ಅಂದರೆ ಪಂಪನ ಕಾವ್ಯದಿಂದ ಹಿಡಿದು ಸಂಚಯ ಹೊನ್ನಮ್ಮ ಕಾವ್ಯದವರೆಗೆ ಇರುವಂತಹ ಪಠ್ಯಗಳಿಂದಲೇ ಬಂದಿರ್ತದೆ. 15ನೇ ಮತ್ತು 16ನೇ ಪ್ರಶ್ನೆ ಇದೆರಡೂ ಕೂಡ ಜಲಗಾರ ಪಾಠದಿಂದ ಬಂದಿರ್ತದೆ. ನೋಡಿ, ಗಮನಿಸಿ, ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಾಗಿಯ ಕಥೆಯಿಂದ ಪ್ರಶ್ನೆಗಳು ಬರುವುದಿಲ್ಲ. ಹೀಗಾಗಿ ಬಹಳ ಸ್ಪಷ್ಟವಾಗಿ ಹೇಳಬಹುದು ಏನು ಅಂತೇಳಿದೆ, ಒಂದು ವಾಕ್ಯಕ್ಕೆ ನಾಗಿಯ ಕಥೆಯ ಪ್ರಶ್ನೆಗಳನ್ನು ಓದುವಂಥ ಅಗತ್ಯ ಇಲ್ಲ. ಆದರೆ ಬಹು ಆಯ್ಕೆಯಲ್ಲಿ ಇರುವ ಕಾರಣಕ್ಕಾಗಿ ಆ ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡಬೇಕು. ಈ ಒಂದು ವಾಕ್ಯಕ್ಕೆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅದು ಪಠ್ಯದಲ್ಲಿ ಏನಿದೆಯೋ ಅದೇ ಇಲ್ಲಿ ಬರುವಂಥದ್ದು. ಅದು ಹೊರತಾಗಿ ಬೇರೆ ಬರುವುದು ಸಂದರ್ಭಗಳು ಬಹಳ ಕಡಿಮೆ, ಬರುವುದಿಲ್ಲ ಅಂತ ಹೇಳಬಹುದು. ಹಾಗಾಗಿ ಆ ಒಂದು ವಾಕ್ಯದ ಪ್ರಶ್ನೆಗಳನ್ನು ನೀವು ಪಠ್ಯದಿಂದಲೇ ಓದಿಕೊಳ್ಳಿ ಅಥವಾ ಕ್ವಶನ್ ಬ್ಯಾಂಕಿನಿಂದಲೇ ನೋಡಿಕೊಳ್ಳಿ. ಕ್ವಶನ್ ಬ್ಯಾಂಕಲ್ಲಿ ಕೂಡ ಅದು ಪ್ರಶ್ನೆಗಳಿದೆ, ನೋಡಬಹುದು. ಇದು ವಿಷಯ. ಹಾಗಾಗಿ ಒಂದು ವಾಕ್ಯಗಳು ನಾಗಿಯ ಕಥೆಯಿಂದ ಬರುವುದಿಲ್ಲ, ಬದಲಾಗಿ ಉಳಿದ ಎಲ್ಲ ಪಠ್ಯಗಳು ಅಂದರೆ ಭಾಷಾಭ್ಯಾಸ, ಅಲಂಕಾರ, ಛಂದಸ್ಸು ಬಿಟ್ಟು ಉಳಿದ ಪಠ್ಯಗಳಿಂದ ಬರುತ್ತದೆ. ಮಾತ್ರವಲ್ಲ, ಮೊದಲ 3 ಪ್ರಶ್ನೆಗಳು 12, 13, 14 ಪ್ರಶ್ನೆಗಳು ನಿಮಗೆ ಮೊದಲ ಭಾಗ ಪೊಸೈಸಿದಳಾಕೆ ನಾಟ್ಯ ಆಗಮಂ ನಿಂದ ಹಿಡಿದು ನೇಮದೊಳು ನೆಲೆಸುವುದು ಇಲ್ಲಿವರೆಗೆ ಬರ್ತದೆ. ಇದು ಆ ಭಾಗ ಆಯಿತು. ಆ ಭಾಗದಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ವಿಷಯ, ಒಂದೇ ಸಲ ಉತ್ತರ ಬರೀಲಿಕ್ಕೆ, ಅದು ಬಿಟ್ಟು ಅದನ್ನು 2-3 ಸಲ ಬರೆದ್ರೆ ಮೌಲ್ಯಮಾಪನಕ್ಕೆ ಮೊದಲ ಸಲ ಬರೆದದ್ದೇ ಮಾತ್ರ ಪರಿಗಣಿಸಲಾಗುವುದು. ಇನ್ನು ಪ್ರಶ್ನೆ ಪತ್ರಿಕೆಯ ಬಹಳ ದೊಡ್ಡ ಭಾಗ ಆ ಭಾಗಕ್ಕೆ ಹೋಗೋಣ. ಇಲ್ಲಿ ಮೊದಲಿಗೆ ಬರುವಂಥದ್ದು ಆ ಭಾಗದ ಎಲ್ಲ ರೀತಿಯ ಪ್ರಶ್ನೆಗಳು ಕೂಡ ಪಠ್ಯದ ಮೊದಲ ಭಾಗ ಪೊಸೈಸಿದಳಾಕೆ ನಾಟ್ಯಾಗಮನಿಂದ ಹಿಡಿದು ನೇಮದೊಳು ನೆಲೆಸುವುದು ಈ ಪಠ್ಯದವರಿಗೆ ಮಾತ್ರವೇ ಬರುವಂಥದ್ದು. ನಾಗಿಯ ಕಥೆಯಾಗಲಿ ಜಲಗಾರ ನಾಟಕ ಆಗಲಿ ಈ ಭಾಗದಲ್ಲಿ ಪ್ರಶ್ನೆಗಳು ಬರುವುದಿಲ್ಲ. ಹಾಗಿದ್ದರೆ ಮೊದಲ ಭಾಗದ ಆ ಭಾಗದ ಪ್ರಶ್ನೆಗಳು ಯಾವುದು ಬರಬಹುದು ಎಂಬುದನ್ನು ನೋಡೋಣ. ಮೊದಲಿಗೆ ಇಲ್ಲಿ 2-3 ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಹೇಳುತ್ತಾರೆ. ಇಲ್ಲಿ 4 ಪ್ರಶ್ನೆ ಬರೀಲಿಕ್ಕೆ ಹೇಳಿದ್ದಾರೆ. ಇದಕ್ಕೆ ಅಂಕ 4 × 2 8 ಅಂಕ ಕೊಟ್ಟಿದ್ದಾರೆ. ಆದರೆ ಇಲ್ಲಿ 4 ಪ್ರಶ್ನೆಗಳು ಇರುವುದಿಲ್ಲ, ನಿಮಗೆ 5 ಪ್ರಶ್ನೆಗಳು ಇರುತ್ತದೆ. ಹಾಗಾಗಿ ಒಂದು ಪ್ರಶ್ನೆಯನ್ನು ನೀವು ಆಯ್ಕೆ ಮಾಡಿಕೊಳ್ಬೋದು, ಒಂದು ಪ್ರಶ್ನೆಯನ್ನು ಬಿಡಬಹುದು. 4 ಬರೀಲೇಬೇಕು, ಒಂದು ಪ್ರಶ್ನೆಯನ್ನು ಬಿಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕ್ವಶನ್ ಬ್ಯಾಂಕಿನಲ್ಲಿ ಪ್ರಶ್ನೆಗಳಿದೆ. ಯಾವುದ್ಯಾವ ಪಾಠದಿಂದ ಯಾವುದ್ಯಾವುದೇ ರೀತಿಯ 2-3 ವಾಕ್ಯ ಬರ್ಬೋದು ಅಂತ ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನು ಗಮನಿಸಿ. ಮತ್ತು ಇದಕ್ಕೆ ತುಂಬ ಹೊತ್ತು ಬರೆಯುವಂಥದ್ದು ಅಗತ್ಯ ಇಲ್ಲ. ಅಂದರೆ ಸಂಕ್ಷಿಪ್ತವಾಗಿ ಉತ್ತರಿಸುವಂಥ ಪ್ರಶ್ನೆಗಳಾದ ಕಾರಣ ವಿವರವಾಗಿ ಬರೆಯುವಂಥದ್ದು ಅಗತ್ಯ ಇಲ್ಲ. ನಂತರ ರೋಮನ್ ಸಂಖ್ಯೆ 6 ಇಲ್ಲಿ ಸಂದರ್ಭದ ಪ್ರಶ್ನೆ ಕೇಳಿದ್ದಾರೆ. ಇನ್ನೊಂದು ಸಲ ನೆನಪಿಸ್ಕೊಳ್ತಾ ಇದ್ದೇನೆ, ಇಲ್ಲಿ ಬಂದಿರುವಂತಹ ಎಲ್ಲ ಪ್ರಶ್ನೆಗಳು ಕೂಡ ನಮ್ಮ ಮೊದಲ ಭಾಗ ಪಂಪನಿಂದ ಹಿಡಿದು ಹೊನ್ನಮ್ಮ ಪಾಠದವರೆಗೆ ಇರುವಂತಹ ಪಠ್ಯದಿಂದಲೇ ಬಂದದ್ದು. ಇದರಲ್ಲಿ ಕೂಡ ಇದಕ್ಕೆ 3 ಅಂಕ ಇಟ್ಟಿದ್ದಾರೆ. ಸಾಧಾರಣವಾಗಿ ಸಂದರ್ಭ ಬರೆಯುವಾಗ ನಾವು ಎಷ್ಟೋ ಸತಿ ಗಡಿಬಿಡಿ ಮಾಡಿಕೊಂಡು ನಾವು ಏನೋ ಬರೀಲಿಕ್ಕೆ ಹೋಗ್ತೇವೆ, ಸರಿಯಾದ ಉತ್ತರ ಬರೆಯುವುದಿಲ್ಲ. ಹಾಗಿದ್ದರೆ ಏನು ಬರೀಬೇಕು? ಮೊದಲಿಗೆ ಈ ಪಾಠದ ಉಲ್ಲೇಖ ಅಂದರೆ ಈ ಪ್ರಶ್ನೆ ಎಲ್ಲಿಂದ ಯಾವ ಪಾಠದಿಂದ ಬಂದದ್ದು
ಅಂದರೆ ಆ ಪಠ್ಯದ ಹೆಸರು, ಪಠ್ಯದ ಕವಿಯ ಹೆಸರನ್ನು ಬರೆದು ನಂತರ ಇನ್ನೊಂದು ವಾಕ್ಯದಲ್ಲಿ ಈ ವಾಕ್ಯ ಎಲ್ಲಿಗೆ ಬಂತು ಅಂತ. ಇದರಲ್ಲಿ ಎರಡು ರೀತಿಯ ಮಾದರಿಗಳು ಬರ್ತದೆ. ಒಂದು, ಈ ವಾಕ್ಯವನ್ನು ಒಬ್ಬರು ಇನ್ನೊಬ್ಬರಿಗೆ ಹೇಳಿದ್ದು, ಅಥವಾ ಈ ಸಂದರ್ಭದಲ್ಲಿ ಕವಿಗಳು ಹೇಳಿದ್ದು. ಈ ಎರಡು ವಾಕ್ಯ ಸಂದರ್ಭದಲ್ಲಿ ಬಹಳ ಕಡ್ಡಾಯವಾಗಿರುತ್ತದೆ. ಮತ್ತು ಆ ಸಾಲು ಎಲ್ಲಿ ಬರ್ತದೆ ಅದರ ಹಿಂದಿನಿಂದ ಉಲ್ಲೇಖವನ್ನು ಆರಂಭಿಸಿ ಆ ವಾಕ್ಯದ ಮಹತ್ವವನ್ನು ಕೂಡ ತಿಳಿಸಬೇಕಾಗ್ತದೆ. ಅಂದರೆ ಗಮನಿಸಿ, ಈಗ ಒಂದು ಪಾಠದ ಕೊನೆಯ ಭಾಗದ ಸಂದರ್ಭ ಕೇಳಿದ್ದಾರೆ ಎಂದರೆ ಪಾಠದ ಮೊದಲ ಭಾಗದಿಂದ ಆರಂಭಿಸುವಂಥದ್ದು ಅಗತ್ಯ ಇಲ್ಲ. ಬದಲಾಗಿ ಬಹಳ ದೊಡ್ಡ ಘಟನೆ ಅದರ ಹಿಂದೆ ಆಗಿರುತ್ತದೆ. ಆ ಘಟನೆಯನ್ನು, ಆ ಸಂದರ್ಭವನ್ನು ಉಲ್ಲೇಖಿಸಿ ಈ ಸಂದರ್ಭದಲ್ಲಿ ಇಂತಹ ವಾಕ್ಯಗಳು ಬರ್ತದೆ, ಇದರರ್ಥ ಇಂಥದ್ದು, ಹೀಗೀಗೆ, ಇದರ ವಿಶೇಷತೆ ಹೀಗೆ ಎಂಬುದನ್ನು ನೀವು ಬರಿಬೇಕಾಗ್ತದೆ. ಹಾಗಿದ್ದಲ್ಲಿ ಅದಕ್ಕೊಂದು ಸಂಪೂರ್ಣ ಅಂಕ ಸಿಗಬಹುದು. ಮುಂದಿನ ರೋಮನ್ ಸಂಖ್ಯೆ 7ರಲ್ಲಿ ವಿವರವಾಗಿ ಉತ್ತರಿಸಿ ಅಂತ ಪ್ರಶ್ನೆ ಇದೆ. ಇಲ್ಲಿ ಎರಡು ಪ್ರಶ್ನೆಗಳನ್ನು ವಿವರವಾಗಿ ಉತ್ತರಿಸಬೇಕು. ಇದಕ್ಕೆ ಒಂದು ಪ್ರಶ್ನೆಗೆ 4 ಅಂಕ ಇಟ್ಟಿದ್ದಾರೆ. ಒಟ್ಟು 8 ಅಂಕಗಳನ್ನು ಮೀಸಲಾಗಿರಿಸಿದೆ. ಇದರಲ್ಲಿ 4 ಪ್ರಶ್ನೆಗಳು ಬರ್ತದೆ. ನಾನು ಈಗಲೇ ಹೇಳಿದಂತೆ ಮೊದಲ ಪಾಠದಿಂದ ಹಿಡಿದು ಸಂಚೆಯ ಹೊನ್ನಮ್ಮ ಪಾಠದವರೆಗೆ ಮಾತ್ರವೇ ಪ್ರಶ್ನೆ ಬರುವಂಥದ್ದು. ಇದನ್ನು ನೀವು 5-6 ವಾಕ್ಯ, 8-10 ವಾಕ್ಯದಲ್ಲಿ ವಿವರಿಸಬೇಕಾಗ್ತದೆ. ಆ ಸಂದರ್ಭ ಏನು, ಪ್ರಶ್ನೆಗಳನ್ನು ನೋಡಿಕೊಂಡೇ ನಾವು ಇಷ್ಟು ವಾಕ್ಯ ವಿವರಿಸಬೇಕು. ತುಂಬ ಏನು ಪುಟಗಟ್ಟಲೆ ಬರೆದರೆ ಅದಕ್ಕೆ ತುಂಬ ಅಂಕ ಸಿಗ್ತದೆ ಅಂತ ಹೇಳಲಾಗುವುದಿಲ್ಲ. ಮೌಲ್ಯಮಾಪಕರು ಯಾವತ್ತೂ ಎಷ್ಟು ದೀರ್ಘವಾಗಿ ಬರೆದಿದ್ದಾರೆ ಎಂಬುದಕ್ಕಿಂತ ಆ ಉತ್ತರದಲ್ಲಿ ನಿಜವಾದ ಉತ್ತರ ಯಾವುದು ಅಂತ ಅದನ್ನು ಗಮನಿಸಿ ಅದು ಅಂಕಗಳನ್ನು ನೀಡುತ್ತಾರೆ. ಹೀಗಾಗಿ ತಾವು ಸಮಯವನ್ನು ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಉತ್ತರವನ್ನು ಬರೀಲೇಬೇಕಾಗುತ್ತದೆ. ನಂತರ ರೋಮನ್ ಸಂಖ್ಯೆ 8ರಲ್ಲಿ ಪದ್ಯದ ಭಾವಾರ್ಥ ಕೇಳಿದ್ದಾರೆ. 2 ಪದ್ಯ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ನೀವು ಬರೀಲಿಕ್ಕೆ ಹೇಳಿದ್ದಾರೆ. ಇದಕ್ಕೂ ಕೂಡ 4 ಅಂಕ ಇಟ್ಟಿದ್ದಾರೆ. ಹಾಗೆ ಒಟ್ಟಿಗೆ ಇದಕ್ಕೆ 4 ಅಂಕ ಮಾತ್ರ. ಇಲ್ಲಿ ಕೂಡ ನಾವು ಗಮನಿಸಬೇಕು, ಈ ಉತ್ತರವನ್ನು ಬರೆಯುವ ಸಂದರ್ಭದಲ್ಲಿ ಸಂದರ್ಭದ ಮಾದರಿಯಂತೆ ಪಠ್ಯದ ಹೆಸರು, ಕವಿಯ ಹೆಸರು ಉಲ್ಲೇಖಿಸಿ, ಆನಂತರ ಈ ಪದ್ಯ ಭಾಗ ಯಾವ ಸಂದರ್ಭಕ್ಕೆ ಬರ್ತದೆ, ಇದನ್ನು ಯಾರು ಹೇಳಿದ್ದಾರೆ ಅಥವಾ ಯಾವ ಸಂದರ್ಭದಲ್ಲಿ ಕವಿ ಹೇಳಿದ್ದಾನೆ, ಇದನ್ನು ನಾವು ಉಲ್ಲೇಖಿಸಿ ನಂತರ ಆ ಸಂದರ್ಭವನ್ನು ಒಂದು ಸಾಲಿನಲ್ಲಿ ವಿವರಿಸಿ ನೀಡಿದಂಥ ಪದ್ಯದ ನಾವು ಭಾವಾರ್ಥ ಬರಿಬೇಕಾಗ್ತದೆ. ಭಾವಾರ್ಥ ಬರೆದಾದ ಮೇಲೆ ಸಂಪೂರ್ಣ ಅಂಕ ಬೇಕಿದ್ದಲ್ಲಿ ಆ ಪದ್ಯದ ಸ್ವಾರಸ್ಯವನ್ನು ಕೂಡ ಬರಿಬೇಕು. ಯಾವ ಉದ್ದೇಶದಲ್ಲಿ ಈ ಪದ್ಯ ಬಂದಿದೆ, ಈ ಪದ್ಯ ಭಾಗ ಬಂದಿದೆ, ಏನಿದೆ ಇದರ ವಿಶೇಷತೆ, ಇದನ್ನೆಲ್ಲ ನಾವು ಉಲ್ಲೇಖಿಸಿದರೆ ಖಂಡಿತವಾಗಿಯೂ ಕೂಡ ಸಂಪೂರ್ಣ ಅಂಕ ಸಿಗಬಹುದಾದ ಸಾಧ್ಯತೆ ಇದೆ. ಇದು ಬಹಳ ದೊಡ್ಡ ಭಾಗ ಆಯಿತು. ಇನ್ನು ಮುಂದಿನ ಭಾಗ ಈ ವಿಭಾಗ. ವಿದ್ಯಾರ್ಥಿಗಳು ಗಮನಿಸಿ, ಇಲ್ಲಿಂದ ಮತ್ತೆ ಕೊನೆಯ ಭಾಗದವರೆಗೂ, ಪ್ರಶ್ನೆ ಪತ್ರಿಕೆಯ ಕೊನೆಯ ಭಾಗದವರೆಗೂ ಕೂಡ ನಿಮಗೆ ಯಾವುದೇ ರೀತಿಯಲ್ಲೂ ಕೂಡ ಮೊದಲ ಭಾಗದ ಪಠ್ಯಗಳನ್ನು ಉಲ್ಲೇಖಿಸಿ ಬರುವಂಥದ್ದಲ್ಲ. ನಾನು ಹಿಂದೆ ಹೇಳಿದ ಹಾಗೆ ನಮ್ಮ ಪಠ್ಯದಲ್ಲಿ 2ನೇ ಭಾಗ ಇದೆ, ನಾಗಿಯ ಕತೆ ಮತ್ತು ಜಲಗಾರ ನಾಟಕ. ಇದರಲ್ಲಿ ನಾಗಿಯ ಕಥೆಯನ್ನು ಈ ವಿಭಾಗದಲ್ಲಿ ಕೊಟ್ಟಿದ್ದಾರೆ. ಅಂದರೆ ಈ ವಿಭಾಗದಲ್ಲಿ ಇರುವಂತಹ ಎಲ್ಲ ಪ್ರಶ್ನೆಗಳು ನಾಗಿಯ ಕತೆಗೆ ಸಂಬಂಧಪಟ್ಟ ಹಾಗೆ ಇರ್ತದೆ. ಹಾಗಿದ್ದರೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅಂತ ನೋಡೋಣ. 9ನೇ ರೋಮನ್ ಸಂಖ್ಯೆ 9ರಲ್ಲಿ ಕೊಟ್ಟಿದ್ದಾರೆ. 2 ಪ್ರಶ್ನೆ ಕೊಟ್ಟು ಅದರಲ್ಲಿ ಒಂದು ಪ್ರಶ್ನೆಯನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಹೇಳಿದ್ದಾರೆ. ಈ ಪ್ರಶ್ನೆಗಳು ಕೂಡ ನಿಮಗೆ ಕ್ವಶನ್ ಬ್ಯಾಂಕಲ್ಲಿ ಇದೆ, ನೋಡಿಕೊಳ್ಳಿ. ಇದಕ್ಕೆ 2 ಅಂಕ ಕೊಟ್ಟಿದ್ದಾರೆ. 2 ಪ್ರಶ್ನೆಗಳಲ್ಲಿ 1 ಬರೀಲಿಕ್ಕೆ ಮಾತ್ರವೇ. ಆನಂತರದಲ್ಲಿ ರೋಮನ್ ಸಂಖ್ಯೆ 10ರಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟು 1 ಪ್ರಶ್ನೆಯನ್ನು ವಿವರವಾಗಿ ಉತ್ತರಿಸಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ 4 ಅಂಕ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಕ್ವಶನ್ ಬ್ಯಾಂಕಲ್ಲಿ ಇದೆ, ನೋಡಿಕೊಳ್ಳಿ. ಇಲ್ಲಿ ಗಮನಿಸಬೇಕಾದ ವಿಷಯ ಏನು ಅಂತೇಳಿದೆ, ನಾಗಿಯ ಕಥೆಯಲ್ಲಿ ಸಂದರ್ಭದ ಪ್ರಶ್ನೆಗಳು ಬರುವುದಿಲ್ಲ. ಹೀಗಾಗಿ ನಿಮಗೆ ಸ್ಪಷ್ಟ ಇದೆ ಯಾವುದನ್ನು ನಾವು ಓದಿಕೊಳ್ಳಬೇಕು ಎಂದು. ಯಾಕೆಂದರೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಪ್ರಶ್ನೆಗಳು ಅದು ಹಳೆಯ ಮಾದರಿಯ ಪ್ರಶ್ನೆಗಳು.
ಅಂದರೆ ಅಲ್ಲಿ ಭಾಳ ಹಿಂದೆ ಸಾಕಷ್ಟು ಮಾರ್ಪಾಡುಗಳನ್ನು ಕಂಡಿದೆ. ಹಿಂದೆ ನಮಗೆ ಕವಿ ಪರಿಚಯ ಇತ್ತು, ಟಿಪ್ಪಣಿ ಬರೀಲಿಕ್ಕಿತ್ತು. ಇದೆಲ್ಲ ಇಲಾಖೆ ಬೇರೆ ಕಾಲಕ್ಕೆ ಪರಿಷ್ಕರಿಸುತ್ತಾ ಈ ವರ್ಷದ ಮಟ್ಟಿಗೆ ನಾಗಿಯ ಕಥೆಯಲ್ಲಿ ಕವಿ ಪರಿಚಯ, ಟಿಪ್ಪಣಿ ಯಾವ ಪ್ರಶ್ನೆಗಳು ನಮಗೆ ಬರುವುದಿಲ್ಲ. ಬದಲಾಗಿ ಕೇವಲ 2-3 ವಾಕ್ಯ ಮತ್ತು ವಿವರವಾಗಿ ಉತ್ತರಿಸುವಂಥ ಪ್ರಶ್ನೆಗಳಷ್ಟೇ ಬರುವಂಥದ್ದು. ಇದು ಈ ವಿಭಾಗ ಆಯಿತು. ಇನ್ನು ಈ ವಿಭಾಗ ಇಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಜಲಗಾರ ಪಾಠದಿಂದಲೇ ಮಾತ್ರ ಬರುವುದು. ಇಲ್ಲಿ ನಾಗಿಯ ಕಥೆ ಪ್ರಶ್ನೆಯಾಗಲಿ ಅಥವಾ ಅದರ ಹಿಂದಿನ ಪಾಠಗಳ ಪ್ರಶ್ನೆಗಳೇ ಆಗಲಿ ಯಾವುದೂ ಬರುವುದಿಲ್ಲ. ಆದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಅಂಕಗಳನ್ನು ಗಳಿಸಲಿಕ್ಕೆ ಅವಕಾಶ ಇರುವಂಥದ್ದು. ಯಾಕೆ ಅಂತ ಕೇಳಿದರೆ ಇಲ್ಲಿ 3 ಹಂತದ ಪ್ರಶ್ನೆಗಳು ಬರುತ್ತವೆ. 2-3 ವಾಕ್ಯದ ಪ್ರಶ್ನೆಗಳು ಬರ್ತದೆ, ಸಂದರ್ಭದ ಪ್ರಶ್ನೆಗಳು ಬರ್ತದೆ, ವಿವರವಾಗಿ ಉತ್ತರಿಸುವಂಥ ಪ್ರಶ್ನೆಗಳು ಕೂಡ ಬರ್ತದೆ. ನಾವೀಗ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಪ್ರಶ್ನೆಗಳು ಬಂದಿವೆ ಅಂತ ನೋಡೋಣ. ರೋಮನ್ ಸಂಖ್ಯೆ 11ರಲ್ಲಿ ಕೊಟ್ಟಿದ್ದಾರೆ, ಕೆಳಗಿನ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 3 ಪ್ರಶ್ನೆ ಕೊಟ್ಟಿದ್ದಾರೆ, 37ರಿಂದ 39. ಅದರಲ್ಲಿ ನಾವು 2 ಬರೀಬೇಕು. ಇದಕ್ಕೆ ಪ್ರತಿ ಪ್ರಶ್ನೆಗೆ 2 ಅಂಕ ಕೊಟ್ಟಿದ್ದಾರೆ, ಒಟ್ಟಿಗೆ 4 ಅಂಕ ಇಲ್ಲಿದೆ. ಈ ಎಲ್ಲ ಪ್ರಶ್ನೆಗಳು ಕೂಡ ನಾನು ಈಗಾಗಲೇ ಹೇಳಿದಂತೆ ನಿಮಗೆ ಕ್ವಶನ್ ಬ್ಯಾಂಕಿನಿಂದ ಬರುವಂಥದ್ದು. ಇದಕ್ಕೆ ಹೆಚ್ಚು ವಿವರಿಸುವಂಥ ಅಗತ್ಯ ಇಲ್ಲ, ಸಂಕ್ಷಿಪ್ತವಾಗಿ ಉತ್ತರಿಸ್ಬೋದು. ಉದಾಹರಣೆಗಾಗಿ ರೈತನ ಗೆಳೆಯರು ಯಾರು ಒಂದೇ ವಾಕ್ಯದಲ್ಲಿ ವಿವರಿಸ್ಬೋದು. ತುಂಬ ಏನು ವಿವರಿಸಿಕೊಂಡು ಹೋಗುವಂಥ ಅಗತ್ಯ ಇಲ್ಲ. ಮುಂದಿನ ಭಾಗ ರೋಮನ್ ಸಂಖ್ಯೆ 12. ಅದರಲ್ಲಿ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 2 ಹೇಳಿಕೆಗಳಿಗೆ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಎಂದು ಹೇಳಿದ್ದಾರೆ. ಇದಕ್ಕೆ ಪ್ರತಿಯೊಂದು ಪ್ರಶ್ನೆಗೆ 3 ಅಂಕ ಕೊಟ್ಟಿದ್ದಾರೆ. 2 ಪ್ರಶ್ನೆಗಳನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಒಟ್ಟಿಗೆ 6 ಅಂಕಗಳು ಇವೆ. ಇದು ಕೂಡ ಹಾಗೆ ನಿಮಗೆ ಕ್ವಶನ್ ಬ್ಯಾಂಕಿನಿಂದಲೇ ಪ್ರಶ್ನೆಗಳು ಬರ್ತವೆ. ನಾನು ಈಗಾಗಲೇ ಹಿಂದೆ ಪಂಪನ ಕಾವ್ಯದಿಂದ ಹಿಡಿದು ಸಂಚಿಯ ಹೊನ್ನಮ್ಮ ಕಾವ್ಯದವರೆಗೆ ಯಾವ ರೀತಿಯ ಸಂದರ್ಭಗಳು ಬರುತ್ತವೆ, ಅದಕ್ಕೆ ಯಾವ ರೀತಿಯ ಸಂದರ್ಭಗಳ ಉತ್ತರಗಳನ್ನು ಬರಿಬೇಕು, ಅದೇ ರೀತಿ ಇಲ್ಲಿ ಕೂಡ ಬರಿಬೇಕು. ಪಾಠದ ಹೆಸರು ಜಲಗಾರ, ಕವಿಯ ಹೆಸರು ಕುವೆಂಪು ಎಂದು ಬರೆದು ಆ ಸಂದರ್ಭ ಎಲ್ಲಿ ಬರ್ತದೆ ಅಥವಾ ಈ ಸಂದರ್ಭವನ್ನು ಯಾರು ಯಾರಿಗೆ ಹೇಳಿದರು ಅಥವಾ ಯಾವ ಸಂದರ್ಭದಲ್ಲಿ ಈ ಕವಿ ಹೇಳಿದ್ದಾನೆ ಎಂದು ವಾಕ್ಯ ಬರೆದಾದ್ಮೇಲೆ ಮತ್ತೆ ಆ ಪ್ರಶ್ನೆಯ ಭಾಗ ಎಲ್ಲಿ ಬರ್ತದೆ. ಯಾಕೆ ಅಂತ ಕೇಳಿದರೆ ನಿಮಗೆ ಪ್ರತಿಯೊಂದು ಸಂದರ್ಭ ಪ್ರಶ್ನೆಗಳು ಕೂಡ ಮೊದಲೇ ಪೂರ್ವ ನಿರ್ಧರಿತವಾಗಿರುತ್ತದೆ. ಇನ್ನು ಪಾಠದಿಂದ ಮಧ್ಯದಿಂದ ಕೇಳುತ್ತಾರೆ ಎಂಬ ಭಯ ನಿಮಗಿಲ್ಲ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಆ ಪಾಠದ ಆ ಸಂದರ್ಭ ಎಲ್ಲಿ ಬಂದಿದೆ ಎಂಬುದನ್ನು ಮೊದಲಿಗೆ ಗುರುತಿಸಿ ಆ ವಾಕ್ಯದ ಹಿನ್ನೆಲೆ ಅಂದರೆ ಅದರ ಹಿಂದಿನ ಒಂದು ಘಟನೆ ಏನು ನಡೆದಿದೆ ಸಂಕ್ಷಿಪ್ತವಾಗಿ ವಿವರಿಸಿ, ಆ ನಂತರ ಆ ವಾಕ್ಯದ ಮಹತ್ವ ಏನು, ಅರ್ಥ ಏನು, ಯಾರು ಯಾರಿಗೆ ತಿಳಿಸಿದರು, ಯಾಕೆ ಇದು ಬಹಳ ವಿಶೇಷತೆ ಹೊಂದಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿದರೆ ಖಂಡಿತವಾಗಿಯೂ ಕೂಡ ನಿಮಗೆ ಪೂರ್ಣ ಅಂಕಗಳು ಸಿಗಬಹುದು. ಆ ನಂತರ ರೋಮನ್ ಸಂಖ್ಯೆ 13ರಲ್ಲಿ ವಿವರವಾಗಿ ಉತ್ತರಿಸುವ ಪ್ರಶ್ನೆಗಳು ಕೇಳಿದ್ದಾರೆ. ಅದರಲ್ಲಿ 2 ಕೇಳಿದ್ದಾರೆ, 1 ಬರೀಲಿಕ್ಕೆ ಹೇಳಿದ್ದಾರೆ. 1 ಪ್ರಶ್ನೆಗೆ 4 ಅಂಕ ಮೀಸಲಾಗಿರುತ್ತದೆ. ಇದು ಕೂಡ ನಿಮ್ಮ ಪ್ರಶ್ನಾಕೋಟಿಯಲ್ಲಿ ಲಭ್ಯ ಇದೆ. ಇಲ್ಲಿವರೆಗೆ ನಿಮಗೆ ಪಾಠಗಳ ರೀತಿ ನೀತಿಗಳು, ಅದರಲ್ಲಿ ಬರುವಂತಹ ಪ್ರಶ್ನೆಗಳ ಬಗ್ಗೆ ನಾನು ತಿಳಿಸಿ ಆಯಿತು. ಇನ್ನು ಕೊನೆಯ ಭಾಗ ವಿಭಾಗ. ಇಲ್ಲಿ ಅಲಂಕಾರ ಮತ್ತು ಛಂದಸ್ಸಿನ ಪ್ರಶ್ನೆಗಳು ಬರ್ತವೆ. ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ತುಂಬ ಇದೆ. ಯಾವ ರೀತಿ ಪ್ರಶ್ನೆಗಳು ಬರ್ಬೋದು, ಏನು ಬರ್ಬೋದು ಅಂತ ಬಹಳ ಗೊಂದಲ ಇರುವಂಥ ಭಾಗ ಇದು. ಈಗ ನಿಮ್ಮ ಪ್ರಶ್ನೆಕೋಟಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಭ್ಯಾಸ ಪ್ರಶ್ನೆಗಳು ಇಟ್ಟಿದ್ದಾರೆ. ಉದಾಹರಣೆ ಛಂದಸ್ಸು ಪಾಠದಲ್ಲಿ 12 ಪ್ರಶ್ನೆ ಕೊಟ್ಟಿದ್ದಾರೆ ಮತ್ತು ಅಲಂಕಾರ ಭಾಗದಲ್ಲಿ ಒಟ್ಟಿಗೆ 12 ಪ್ರಶ್ನೆ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಇಲ್ಲಿ ಛಂದಸ್ಸಿನ ಭಾಗದಲ್ಲಿ ನೀಡಲಾಗುವಂತಹ ಪಠ್ಯಭಾಗಗಳು ಹೆಚ್ಚು ಕಮ್ಮಿ ನಿಮ್ಮ ಮೊದಲ ಪಠ್ಯಗಳು ಅಂದರೆ ಪಂಪನ ಕಾವ್ಯದಿಂದ ಹಿಡಿದು ಸಂಚಿಯ ಹೊನ್ನಮ್ಮ ಕಾವ್ಯದೊಳಗೆ ಕೊಡಬಹುದು. ಆದರೆ ಕೊಡಲೇಬೇಕು ಎಂಬ ನಿಯಮಗಳಿಲ್ಲ. ನೀವು ಛಂದಸ್ಸು ಪಾಠದಲ್ಲಿ ಕೆಲವು ಪಾಠಗಳನ್ನು ಮಾತ್ರ ನಿಮಗೆ ಅಭ್ಯಾಸಕ್ಕೆ ಕೊಟ್ಟಿರುವಂಥದ್ದು. ಈಗ ವೃತ್ತಗಳು ಇವೆ, ಇದು ಯಾವುದೂ ಕೂಡ ನಮಗೆ ಪರೀಕ್ಷೆಗೆ ಪ್ರಶ್ನೆಯಾಗಿ ಬರುವಂಥದ್ದೇ ಅಲ್ಲ. ಹಾಗಿದ್ದರೆ
ಯಾವುದು ಬರಬಹುದು ಎಂದು ನಾವು ಲೆಕ್ಕ ಹಾಕಿದರೆ ಕಂದಪದ್ಯ, ರಗಳೆ, ಷಟ್ಪದಿ, ತ್ರಿಪದಿ, ಸಾಂಗತ್ಯ ಇದು ಬರ್ಬೋದು. ಯಾಕೆಂತೇಳಿದರೆ ಇದೆಲ್ಲವೂ ಕೂಡ ನಿಮ್ಮ ಪಾಠದಲ್ಲೇ ಇರುವಂಥದ್ದೇ. ಆದರೆ ಪ್ರಶ್ನೆಗಳು ಮಾತ್ರ ನಿಮ್ಮ ಪಾಠದಿಂದಲೇ ಬರಬೇಕು ಎಂದು ಅನಿವಾರ್ಯತೆ ಇಲ್ಲ. ಅದು ಬೇರೆ ಕಡೆಯಿಂದಲೂ ಬರಬಹುದು, ಹೊರಗಡೆಯಿಂದಲೂ ಬರಬಹುದು. ಆದರೆ ಒಂದು ಊಹೆ ಮಾಡುವುದಾದರೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅಂತ ಹೇಳಿ ನಾವು ಲೆಕ್ಕ ಹಾಕಿದರೆ ಒಂದು ಸಣ್ಣ ಮಾದರಿ ಇದೆ. ದಯವಿಟ್ಟು ಇದನ್ನು ತಾವು ಬರೆದಿಟ್ಟುಕೊಂಡೇ ಉತ್ತಮ. ಮೊದಲ ಪ್ರಶ್ನೆ ಅಂದರೆ ಉದಾಹರಣೆಗಾಗಿ 45ನೇ ಪ್ರಶ್ನೆ ಸಾಮಾನ್ಯವಾಗಿ ಕಂದಪದ್ಯದಿಂದ ಅಥವಾ ರಗಳೆಯಿಂದ ಕೇಳಬಹುದು. ಗಮನಿಸಿ, ಇದು ಏನು ಕರಾರುವಕ್ಕಾಗಿ ಇದೇ ರೀತಿ ಬರ್ತದೆ ಅಂತ ಹೇಳಲಾಗುವುದಿಲ್ಲ. ಅಂದರೆ ಸಾಮಾನ್ಯವಾಗಿ ಹೆಚ್ಚು ಕಮ್ಮಿ ಬರುವಂಥ ಕಂದಪದ್ಯ ಆಗಿರ್ತದೆ. ಕೆಲವೊಮ್ಮೆ ಅವರು ರಗಳೆಯನ್ನು ಕೇಳಬಹುದು, ಅದು ನೀವು ಗಮನಿಸಬೇಕು. ಇದು 45ನೇ ಪ್ರಶ್ನೆ. 46ನೇ ಪ್ರಶ್ನೆ ನಿಮಗೆ ಅದರಲ್ಲಿ ಆಯ್ಕೆಗಳು ತುಂಬ ಇರ್ತವೆ. ಅವರು ಹೆಚ್ಚಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ ತ್ರಿಪದಿಯಿಂದ, ಸಾಂಗತ್ಯದಿಂದ, ತಪ್ಪಿದರೆ ಷಟ್ಪದಿಯಿಂದ ಕೇಳ್ಬೋದು. ಇದರ ಒಂದು ರೀತಿ ನೀತಿಗಳು ಹೇಗೆ, ಊಹೆ ಮಾಡುವುದು ಹೇಗೆ, ಇದು ಯಾವುದು ಛಂದಸ್ಸಿನಲ್ಲಿದೆ ಎಂಬುದನ್ನು ಸ್ವರೂಪದಿಂದ ನೋಡೋಣ. ಮತ್ತು ಯಾವುದೇ ರೀತಿಯ ಅದು ಛಂದಸ್ಸಾಗಿದ್ದರೂ ಕೂಡ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಬಹಳ ಸುಂದರವಾಗಿ ಬರೆದು, ಸ್ಪಷ್ಟವಾಗಿ ಬರೆದು, ನಿಮಗೆ ಕೊಡುವಂಥ ಉತ್ತರ ಪತ್ರಿಕೆ ಹೆಚ್ಚಾಗಿ ಗೆರೆಗಳಿಂದ ಕೂಡಿರುವಂಥದ್ದು. ಆ ಗೆರೆಗಳಲ್ಲಿ ಒಂದು ಗೆರೆ ಪದ್ಯ ಬರೆದ್ರೆ, ಉದಾಹರಣೆಗಾಗಿ ಒಕ್ಕುದು ನೆತ್ತರ ಬಾಯಿಂ, ಇದನ್ನು ಬರೆಯುವಾಗ ನಾವು ಅದಕ್ಕೆ ಮೇಲೆ ಗುರು ಲಘು ಹಾಕಲಿಕ್ಕೆ ಬೇಕಾದ ಜಾಗವನ್ನು ಕೊಡಬೇಕು. ಅಂದರೆ ಒಂದು ಸಾಲು ಬಿಟ್ಟು ಒಂದು ಸಾಲು ಬರೆದೇ ಉತ್ತಮ. ಯಾಕೆ ಅಂತ ಕೇಳಿದರೆ ಅದು ಅದೇ ಸಾಲಿನ ಮೇಲೆ ನಾವು ಏನು ಛಂದಸ್ಸು ಅಥವಾ ಗುರು ಲಘುಗಳನ್ನು ಪ್ರಸ್ತಾರ ಹಾಕಿದರೆ ಅದು ಕೆಲಸದ ಗೊಂದಲ ಆಗ್ಬೋದು, ನಮಗೆ ಹಾಕಲಿಕ್ಕೆ ಗೊಂದಲ ಆಗ್ಬೋದು, ಅಥವಾ ಮೌಲ್ಯಮಾಪಕರಿಗೆ ತಿಳ್ಕೊಳ್ಳಿಕ್ಕೆ ಗೊಂದಲವಾಗ್ಬೋದು. ಆದ ಕಾರಣ ನೀವೇನು ಮಾಡಬೇಕು ಎಂದರೆ ಒಂದು ಸಾಲು ಬರೆದು ಆನಂತರ ಒಂದು ಸಾಲು ಬಿಡಿ, ಒಂದು ಲೈನ್ ಬಿಡಿ, ಆಮೇಲೆ ಇನ್ನೊಂದು ಸಾಲಿನಲ್ಲಿ ಅದರ ಮುಂದಿನ ಸಾಲುಗಳನ್ನು ಬರೆಯಿರಿ. ಹಾಗೆ ಬರೆದರೆ ಖಂಡಿತವಾಗಿಯೂ ಕೂಡ ಗುರು ಲಘು ಹಾಕಲಿಕ್ಕೆ ನಿಮಗೆ ಕಷ್ಟ ಆಗುವುದಿಲ್ಲ. ಮೊದಲಿಗೆ ನೀವು ಯಾವುದೇ ಛಂದಸ್ಸಾಗಿರಲಿ ಅದು ಎಲ್ಲದರಲ್ಲೂ ಒಂದೇ ಒಂದು ಸಾಮಾನ್ಯ ಸಂಗತಿ ಏನು ಅಂತ ಹೇಳಿದೆ, ಗುರು ಲಘುಗಳು. ಅದು ಯಾವ ಛಂದಸ್ಸಿನ ರೂಪದಲ್ಲಿ ಬೇಕಾದಿರಲಿ, ಮೊದಲಿಗೆ ನೀವು ಗುರು ಲಘುಗಳನ್ನು ನಿಯಮಬದ್ಧವಾಗಿ ಸರಿಯಾಗಿ ಆ ಪ್ರತಿಯೊಂದು ಪದದ ಮೇಲೆ ಹಾಕ್ಕೊಳ್ಬೇಕು. ಎಷ್ಟೋ ಸಲ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ ಒಂದು ಕಡೆ ಗುರು ಬರಿಬೇಕಿತ್ತು, ಅದನ್ನು ಸ್ವಲ್ಪ ಆ ಕಡೆ ಮುಂದುವರಿಸಿ ಬರೀತಾರೆ, ಅಂದರೆ ಆ ಅಕ್ಷರದ ಮೇಲೆ ಇರುವುದಿಲ್ಲ. ಹೀಗಾಗಿ ಏನಾಗ್ತದೆ, ಕೆಲವು ಸತಿ ನಾವು ಮಾಡುವಂಥ ಅವಸರಕ್ಕೋ ಒತ್ತಡಕ್ಕೋ ಕೆಲವು ಅಕ್ಷರಗಳನ್ನು ನಾವು ಪ್ರಸ್ತಾರ ಹಾಕದೆ ನಾವು ಕೈ ಬಿಡುವ ಸಾಧ್ಯತೆ ಇರ್ತದೆ. ಆವಾಗ ಈ ಛಂದಸ್ಸಿನ ರೀತಿಯಾಗಲಿ ಅದು ಎಷ್ಟು ಮಾತ್ರೆ ಬರಬೇಕು, ಎಷ್ಟು ಗಣ ಬರಬೇಕು ಎಂಬುದಕ್ಕೆ ಗೊಂದಲಗಳು ಉಂಟಾಗ್ತವೆ. ಹೀಗಾಗಿ ವಿದ್ಯಾರ್ಥಿಗಳು ಈ ಪ್ರಶ್ನೆಗೆ ಗಡಿಬಿಡಿ ಮಾಡದೆ, ಅವಸರಿಸದೆ, ನಿಧಾನವಾಗಿ ಆ ಸಾಲುಗಳನ್ನು ಚೆನ್ನಾಗಿ ಬರೆದು, ಅಕ್ಷರಗಳನ್ನು ಸ್ಪಷ್ಟವಾಗಿ ಬರೆದು ಆಮೇಲೆ ಅದಕ್ಕೆ ಗುರು ಲಘುಗಳನ್ನು ಹಾಕಿಕೊಳ್ಳಬೇಕು. ಇಲ್ಲೊಂದು ಸಣ್ಣ ಸಲಹೆ ಏನು ಅಂತ ಹೇಳಿದೆ, ನಿಮಗೆ ಸ್ಪಷ್ಟತೆ ಇಲ್ಲದಿದ್ದರೆ ಅಥವಾ ನೀವು ಮಾಡುವಂತಹ ಉತ್ತರಿಸುವಂತಹ ರೀತಿಯಲ್ಲಿ ಎಲ್ಲಾದರೂ ನಿಮಗೆ ಲೋಪದೋಷಗಳು ಆಗಬಹುದು ಎಂಬ ಒಂದು ಗೊಂದಲ ಇದ್ದರೆ ದಯವಿಟ್ಟು ಈ ಗುರು ಲಘುಗಳನ್ನು ಪೆನ್ಸಿಲ್ನಲ್ಲಿ ಹಾಕಿಕೊಳ್ಳಿ. ಉತ್ತರ ಪತ್ರಿಕೆಯಲ್ಲಿ, ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಬರೀಲಿಕ್ಕೆ ಹೋಗಬೇಡಿ. ನಿಮ್ಗೆ ಅದು ಗೊತ್ತಿದೆ, ಅದು ನಿಯಮ ಬಾಹಿರ ಅಂತ, ತಪ್ಪಾದ ನಿಯಮ ಅಂತ ಹೇಳಿ. ನೀವು ಉತ್ತರ ಪತ್ರಿಕೆಯಲ್ಲಿ ಯಾವುದೇ ನಮ್ಮ ಒಂದು ರಫ್ ವರ್ಕ್ ಅಥವಾ ಏನೋ ಬರೆಯುವುದಿದ್ದರೆ ಉತ್ತರ ಪತ್ರಿಕೆಯಲ್ಲಿ ಬರೆಯುವಂಥದ್ದು ಕ್ರಮ ನಿಮಗೆ ಗೊತ್ತಿದೆ. ನೀವು ಬೇಕಿದ್ದರೆ ಅದಕ್ಕೆ ಬೇಕಿದ್ದರೆ ಒಂದು ಪುಟವನ್ನು ಮೀಸಲಾಗಿರಿಸಿ ಮೇಲೆ ಬರೀರಿ ರಫ್ ವರ್ಕ್ ಅಂತ ಹೇಳಿ, ಅಲ್ಲಿ ಯಾವ ರೀತಿಯ ಬೇಕಾದ ರಫ್ ವರ್ಕ್ಗಳನ್ನು ಅಥವಾ ನಿಮಗೆ ಬೇಕಾದ ಉತ್ತರ ಬರ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ಪ್ರಶ್ನೆ ಪತ್ರಿಕೆಯ ಮೇಲೆ ಯಾವುದೇ ರೀತಿಯಲ್ಲಿ ಉತ್ತರ ಆಗುವಂಥ ರೀತಿಯಲ್ಲಿ ಬರೆಯುವಂಥದ್ದು ಅಥವಾ ಅದಕ್ಕೆ ಟಿಕ್ ಮಾರ್ಕ್ ಮಾಡುವಂಥದ್ದು ಅಥವಾ ಇನ್ನೇನೋ ಕೆಲವು ಚಿಹ್ನೆಗಳು ಗುರುತಿಸುವಂಥದ್ದು ಮಾಡಬೇಡಿ, ಅದು ನಿಯಮದಿಂದ ಹೊರಗಾಗುತ್ತದೆ. ಆದ ಕಾರಣ ಪೆನ್ಸಿಲಿನಲ್ಲಿ ಅದಕ್ಕೆ ಪ್ರಸ್ತಾರ ಹಾಕಿ ಮೊದಲಿಗೆ, ಆಮೇಲೆ ಯಾವ ರೀತಿಯ ಅದು ಛಂದಸ್ಸು ಬರ್ತದೆ, ಅದಕ್ಕೆ ಯಾವ ರೀತಿ ಗಣ ಹೊಂದಿಸಬೇಕು ಎಂಬುದನ್ನು ನಂತರ ಮಾಡಿಕೊಳ್ಳಿ. ನಂತರ ನಿಮಗೆ ಸರಿ ಅಂತ ಕಂಡರೆ ಮತ್ತೆ ಅದನ್ನು ಅಳಿಸಿ ಪೆನ್ನಲ್ಲಿ ಬರಿಬೋದು.
ಪೆನ್ನಲ್ಲಿ ಬರೆಯುವಂಥದ್ದು ಮಾಡಿಕೊಳ್ಳಿ, ಅದ ಮೇಲೆ ಪೆನ್ನಲ್ಲಿ ತಿದ್ದಿಕೊಳ್ಳಿ. ಮತ್ತು ಇನ್ನೊಂದು ವಿಷಯ ಏನು ಅಂತೇಳಿದರೆ, ಒಂದು ಸಲ ನೀವು ಆ ಪ್ರಶ್ನೆ ಬರೆದ ಮೇಲೆ ಇನ್ನೊಂದು ಸಲಕ್ಕೆ ಅದನ್ನು ಕ್ರಾಸ್ ವೆರಿಫಿಕೇಷನ್, ಅಂದರೆ ಅದು ಸರಿಯಾಗಿ ಬರೆದಿದೆ ಎಂದು ನೋಡಿಕೊಳ್ಳಿ. ಎಷ್ಟೋ ಸತಿ ನಾನು ಆಗಲೇ ಹೇಳಿದ ಹಾಗೆ ಏನೋ ಗೊಂದಲ ಮಾಡಿಕೊಂಡು ಅವಸರಿಸಿಕೊಂಡು ನಾವು ಅಕ್ಷರಗಳನ್ನು ಬಿಟ್ಟಾಗ ಮತ್ತೆ ಅದರ ಎಡೆಯಲ್ಲಿ ಇನ್ನೊಂದು ಅಕ್ಷರ ಬರೆಯುವುದು ಗೊತ್ತಾಗಿ ಅದೆಲ್ಲ ಸರಿ ಅಂತ ಕಾಣುವುದಿಲ್ಲ, ಮತ್ತು ಅದು ಛಂದಸ್ಸು ಹಾಕಲಿಕ್ಕೂ ಕೂಡ ಸರಿಯಾಗುವುದಿಲ್ಲ. ಆದ ಕಾರಣ ಒಂದೆರಡು ತಪ್ಪು ಅಂತ ಕಂಡ್ರೆ ಆ ಉತ್ತರವನ್ನೇ ಬರೆದದನ್ನೇ ನೀವು ಕಟ್ ಮಾಡಿ ಅಥವಾ ಅದನ್ನು ತಪ್ಪು ಅಂತ ಗುರುತಿಸಿ ಆಮೇಲೆ ಬೇರೆ ರೀತಿಯಲ್ಲಿ ಬರೆದ್ರೆ ಉತ್ತಮ. ಇಲ್ಲದಿದ್ದರೆ ಅದು ಗೊಂದಲ ಆಗಿ ಅದರ ಮೇಲೆ ಗುರುವೋ ಲಘುವೋ ಎಂಬ ಸಂಶಯ ರೀತಿಯಲ್ಲಿ ಬಂದು ಅದು ಮೌಲ್ಯಮಾಪಕರಿಗೆ ಸಂಶಯ ಹುಟ್ಟಿಸುವುದಾದರೆ ಅಂಕಗಳು ಪೂರ್ತಿ ಸಿಗದೆ ಹೋಗ್ಬೋದು. ಆದ ಕಾರಣ ಅದನ್ನು ನೀವು ಮೊದಲಿಗೆ ಜಾಗ್ರತೆ ವಹಿಸಬೇಕು. ಇನ್ನು ಇದರಲ್ಲಿ ಕಂದಪದ್ಯ ಅಥವಾ ಇನ್ನೇನು ಛಂದಸ್ಸು ಅಂತೇಳಿ ಹೇಗೆ ಗುರುತಿಸುವುದು, ಲೆಕ್ಕ ಹಾಕಬೇಕಾ ಮಾತ್ರೆಗಳನ್ನು ಮಾಡಬಹುದು. ಮಾತ್ರೆಗಳ ಲೆಕ್ಕ ಹಾಕಿದರೆ ನಿಮಗೆ ಎಷ್ಟು ಬರಬೇಕೋ ಅದು ಅಷ್ಟೇ ಚೆನ್ನಾಗಿರ್ತಾರೆ, ಅದು ನಿಮಗೆ ಅರ್ಥ ಆಗ್ತದೆ. ನಾವಿಲ್ಲಿ ಕೆಲವು ಸಾಮಾನ್ಯ ಲಕ್ಷಣಗಳನ್ನು ಗಮನಿಸೋಣ. ಇದರಲ್ಲಿ ಕಂದಪದ್ಯ ಪ್ರಶ್ನೆಯಾಗಿದ್ದರೆ ಅದು 4 ಸಾಲುಗಳು ಖಂಡಿತ ಇರ್ತದೆ ಅಂತ ಹೇಳುವಂಥದ್ದು. 4 ಸಾಲುಗಳು ಕೊಟ್ಟಿದ್ದರೆ ಅದು ಕಂದಪದ್ಯ ಇರಬಹುದು. 4 ಸಾಲು ಕೊಡದೆ ಕಂದಪದ್ಯ ಕೊಡಬಹುದಾ ಕೇಳಿದೆ, ಕೊಡಬಹುದು, ಆದರೆ ಅದು 2 ಸಾಲ ಅದು ಇರಬೇಕು. ಈ 4 ಸಾಲುಗಳ ಈ ಕಂದಪದ್ಯದಲ್ಲಿ ನಾವು ನೋಡಬೇಕಾದ ವಿಚಾರ ಏನು ಅಂತ ಹೇಳಿದರೆ, ಮೊದಲ 1ನೇ ಸಾಲು ಮತ್ತು 3ನೇ ಸಾಲು ಒಂದೇ ರೀತಿ ಇರ್ತದೆ, 2ನೇ ಸಾಲು ಮತ್ತು 4ನೇ ಸಾಲು ಒಂದೇ ರೀತಿ ಇರ್ತದೆ. ನಾನಿಲ್ಲಿ ಪೂರ್ತಿ ಪಾಠ ವಿವರಿಸಲಿಕ್ಕೆ ಹೋಗುವುದಿಲ್ಲ, ಆದರೆ ಮೊದಲ ಸಾಲು ಮತ್ತು 3ನೇ ಸಾಲುಗಳು ಚಿಕ್ಕದಿರ್ತದೆ, 2ನೇ ಮತ್ತು 4ನೇ ಸಾಲು ಸ್ವಲ್ಪ ದೊಡ್ಡದಿರ್ತದೆ. ಇದನ್ನು ನಾವು ಊಹೆಯಲ್ಲಿ ಕಂದಪದ್ಯ ಅಂತ ಗಮನಿಸ್ಬೋದು. ಆದರೆ ಇದೇ ರೀತಿಯ ಪ್ರಶ್ನೆ ಅಂದರೆ 4 ಸಾಲುಗಳ ಪದ್ಯ ಸಾಂಗತ್ಯದಲ್ಲಿ ಬರ್ತದೆ. ಆದರೆ ಸಾಂಗತ್ಯದಲ್ಲಿ ಅದು ಸಾಂಗತ್ಯವೋ ಕಂದವೋ ಅಂತ ಹೇಳಿ ಹೇಗೆ ಗುರುತಿಸುವುದು? ಹೆಚ್ಚು ಕಮ್ಮಿ ನಿಮಗೆ ಗೊತ್ತಿರಲಿ, ಎಲ್ಲವೂ ಕೂಡ ಪಠ್ಯದಿಂದಲೇ ಬರ್ತದೆ ಅಂತ ಹೇಳುವಂಥದ್ದು ಒಂದು ಊಹೆ. ಹಾಗಾಗಿ ಸಾಂಗತ್ಯ ಸಾಲು ನೋಡುವಾಗ ನಿಮಗೆ ಆ ಪಠ್ಯ ಸಂಚಯ ಹೊನ್ನಮ ಪಠ್ಯ ನೀವು ನೆನಪಾಗ್ಬೋದು. ಹೀಗಾಗಿ ಅದು ಒಂದು. ಇಲ್ಲ ಅಂತ ಹೇಳಿದರೆ ಅಲ್ಲೂ 4 ಸಾಲು ಕೊಟ್ಟಿರ್ತಾರೆ, ಆದರೆ ಅದು ಉಲ್ಟ ಇರ್ತದೆ. ಅಂದರೆ ಹೇಗಿರ್ತದೆ ಅಂತೇಳಿದರೆ 1 ಮತ್ತು 3ನೇ ಸಾಲು ಒಂದೇ ರೀತಿ ಇದ್ದರೂ ಅದು ಉದ್ದ ಇರ್ತದೆ, 2ನೇ ಮತ್ತು 4ನೇ ಸಾಲು ಸ್ವಲ್ಪ ಗಿಡ್ಡ ಇರ್ತದೆ. ಈ ಊಹೆಯಲ್ಲಿ ನಾವು ಸಾಂಗತ್ಯ ಅಂತೇಳಿ ಗುರುತಿಸ್ಬೋದು. ಈಗ ವಿಷಯ ಏನು ಅಂತ ಹೇಳಿದರೆ, ಸಾಂಗತ್ಯ ಅಥವಾ ತ್ರಿಪದಿಯಾಗಿರಲಿ ಅದು ಮಾತ್ರಾಗಣದಿಂದ ಇರಬೇಕಂತಿಲ್ಲ. ಸಾಂಗತ್ಯ ವಿಶೇಷವಾಗಿ ಮಾತ್ರಾಗಣದಲ್ಲಿ ಇಲ್ಲ, ಅದು ಅಂಶಗಣದಿಂದ ಬಂದಿರ್ತದೆ. ತ್ರಿಪದಿಯಲ್ಲಿ ಸ್ವಲ್ಪ 2 ರೀತಿ ಬರ್ತದೆ, ಕೆಲವುದು ನಮಗೆ ಮಾತ್ರಾಗಣದಿಂದ ಬಂದಿದ್ದರೆ ಕೆಲವು ಅಂಶಗಣದಲ್ಲಿ ಇದ್ದಿರ್ಬೋದು, ಅದು ನಾವು ಗಮನಿಸಬೇಕು. ಈ ನಂತರದಲ್ಲಿ ಮತ್ತೆ ರಗಳೆ ಅಂತ ಕೊಟ್ಟಿದ್ದರೆ ಖಂಡಿತವಾಗಿಯೂ ಅದಕ್ಕೆ 2 ಸಾಲು ಕೊಡಲೇಬೇಕಾಗ್ತದೆ. 2 ಸಾಲು ಕೊಡಲೇಬೇಕು. ಮಾತ್ರವಲ್ಲ, 2 ಸಾಲುಗಳು ಒಂದೇ ರೀತಿಯ ಗಣವನ್ನು ಹೊಂದಿರಬೇಕು. ಲಲಿತ ಆಗಿರ್ಬೋದು, ಮಂದಾನಿಲ ಆಗಿರ್ಬೋದು, ಉತ್ಸಾಹ ಈ ರೀತಿ ಆಗಿರಲೇಬೇಕು. ಮತ್ತು ರಗಳೆಯ ಮುಖ್ಯ ಲಕ್ಷಣ ಏನು ಅಂದರೆ ಅದರ ಅಂತ್ಯಪ್ರಾಸ. ಯಾವುದೇ ಒಂದು ಛಂದಸ್ಸಿನಲ್ಲಿ ನೀವು ಆದಿಪ್ರಾಸವನ್ನು ಎಲ್ಲದರಲ್ಲೂ ಗಮನಿಸ್ಬೋದು, ಅದು ಅಂತ್ಯಪ್ರಾಸಗಳು ಇರುವುದು ಬಹಳ ಕಡಿಮೆ. ಅದು ವಿಶೇಷವಾಗಿ ಇರುವಂಥದ್ದು ಕೇವಲ ರಗಳೆಯಲ್ಲಿ ಎಂದು ಗಮನಿಸಬೇಕು. ಹಾಗಾಗಿ 2 ಸಾಲು ನೋಡಿ ಅದು ಕೊನೆಯ ಅಂತ್ಯಪ್ರಾಸ ಬಂದಿದ್ದರೆ ಹೆಚ್ಚು ಕಮ್ಮಿ ಅದು ರಗಳೆಯ ಪ್ರಶ್ನೆಯಾಗಿರ್ತದೆ, ರಗಳೆಯ ಛಂದಸ್ಸಾಗಿರ್ತದೆ. ಇನ್ನು ತ್ರಿಪದಿ ಅಂತ ಹೇಳಿದ್ದು 3 ಸಾಲು ಕೊಡಲೇಬೇಕು, ಅದು ವ್ಯತ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ. ಅದು 3 ಸಾಲುಗಳು ಹೇಗೆ ಅಂತೇಳಿದೆ, ಒಂದು ಉದ್ದದ ಸಾಲು ಇರ್ತದೆ, 2ನೇ ಸಾಲು ಸ್ವಲ್ಪ ಚಿಕ್ಕದಿರ್ತದೆ, 3ನೇ ಸಾಲು ಇನ್ನೂ ಸ್ವಲ್ಪ ಚಿಕ್ಕದಿರ್ತದೆ. ಮತ್ತು ಹೆಚ್ಚು ಕಮ್ಮಿ ತ್ರಿಪದಿಯಲ್ಲಿ ನಮಗೆ ಸಿಗುವಂಥದ್ದು ಅದು ಸರ್ವಜ್ಞನ ತ್ರಿಪದಿಗಳು, ಕೊನೆಗೆ ಸರ್ವಜ್ಞ ಅಂತ ಬಂದಿರ್ತದೆ. ಹೀಗಾಗಿ ಅದು ಕಣ್ಮುಚ್ಚಿ ನಾವು ತ್ರಿಪದಿ ಅಂತ ಗುರುತಿಸ್ಬೋದು. ಇನ್ನು ಷಟ್ಪದಿಗಳು ಹೇಗಿರ್ತದೆ ಅಂತ 6 ಸಾಲು ಕೊಡ್ತಾರೆ ಅಂತ ಏನು ವಿಶೇಷತೆ ಇಲ್ಲ, ಹೆಚ್ಚಾಗಿ 3 ಸಾಲುಗಳು ಕೊಡ್ತಾರೆ. 3 ಸಾಲುಗಳು ಹೇಗಿರ್ತದೆ ಅಂತ ಹೇಳಿದರೆ 1 ಮತ್ತು 2ನೇ ಸಾಲು ಒಂದೇ ರೀತಿ ಇರ್ತದೆ, 3ನೇ ಸಾಲು ದೊಡ್ಡದಿರ್ತದೆ. ಹೀಗೆ ಈ ಲಕ್ಷಣದಲ್ಲಿ ನಾವು ಅದನ್ನು ಷಟ್ಪದಿ ಅಂತ ಗುರುತಿಸ್ಬೋದು. ಹೀಗೆ ಯಾವುದೇ ಒಂದು ಪ್ರಶ್ನೆ ಬಂದಾಗ ಮೊದಲಿಗೆ ಗುರು ಲಘು ಬರೆದು ಅದಕ್ಕೆ ಎಷ್ಟು ಮಾತ್ರೆಗಳು ಅಥವಾ ಯಾವ ಛಂದಸ್ಸು ನಿಗದಿಪಡಿಸಿ ಆಮೇಲೆ ಅದಕ್ಕೆ ತಕ್ಕದಾಗಿರುವಂತಹ ಗಣಗಳನ್ನು ವಿಭಾಗ ಮಾಡಬೇಕು. ಈ ಉದಾಹರಣೆಗೆ ಕಂದಪದ್ಯ ಅಂತ ಹೇಳಿದರೆ 4 ಮಾತ್ರೆಗಳಂತಹ ನಾವು ಅದನ್ನು ಅಲ್ಲಿ
ಕಟ್ ಮಾಡಬೇಕು, ಒಂದು ಗೆರೆ ಬರೆದು ಅದನ್ನು ಬೇರೆ ಬೇರೆಂದು ಗುರುತಿಸಬೇಕು. ಮತ್ತು ಅದರ ತಲೆ ಮೇಲೆ ಆದರೆ 4 ಮಾತ್ರೆಗಳು ಅಥವಾ ಅಂಶ ಆದರೆ ಅದು ಅಂಶ ಛಂದಸ್ಸು ಏನು ವಿಷ್ಣುಗಣ 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 ವಿಷ್ಣು ಬ್ರಹ್ಮ ವಿಷ್ಣು ಹೀಗೆ ನಾವು ಗುರುತಿಸಬೇಕಾಗ್ತದೆ. ಇದಾದ ಮೇಲೆ ನಂತರದಲ್ಲಿ ಆ ಛಂದಸ್ಸಿನ ಹೆಸರನ್ನು ಬರೆಯಬೇಕು. ತುಂಬ ಸಲ ವಿದ್ಯಾರ್ಥಿಗಳು ಗಡಿಬಿಡಿ ಮಾಡಿ ಇದನ್ನೆಲ್ಲ ಬರೆದಿರ್ತಾರೆ, ಅದು ಛಂದಸ್ಸಿನ ಹೆಸರು ಬರೆಯುವುದಿಲ್ಲ. ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಛಂದಸ್ಸಿನ ಹೆಸರನ್ನು ಬರೆಯಿರಿ ಎಂದು. ಹಾಗಾಗಿ ಛಂದಸ್ಸಿನ ಹೆಸರು ಬರೆದು ಆಮೇಲೆ 1-2 ಸಾಲುಗಳಲ್ಲಿ ಲಕ್ಷಣಗಳನ್ನು ತಿಳಿಸಬೇಕು. ಎಷ್ಟು ಸಾಲುಗಳ ಈ ಪದ್ಯ, ಅದರಲ್ಲಿ ಯಾವ್ಯಾವ ಸಾಲಿನಲ್ಲಿ ಎಷ್ಟೆಷ್ಟು ಮಾತ್ರೆಗಳು ಬರ್ತದೆ ಅಥವಾ ಯಾವ ಸಾಲಿನ ಎಷ್ಟೆಷ್ಟು ಅಂಶಗಳು ಬರುತ್ತದೆ ಇದನ್ನೆಲ್ಲ ಗುರುತಿಸಿ ಅದನ್ನು ಅಲ್ಲಿ ಸ್ವಲ್ಪ 1-2 ಅಂಶಗಳಲ್ಲಿ ವಿವರಿಸಿದರೆ ನಿಮಗೆ ಖಂಡಿತವಾಗಿಯೂ ಕೂಡ ಸಂಪೂರ್ಣ ಅಂಕ ಸಿಗ್ತದೆ. ಇದು ಛಂದಸ್ಸಿನ ಭಾಗ. ಆದರೆ ಮುಂದಿನ ಭಾಗ ಇರುವಂಥ ಅಲಂಕಾರ. ಈ ಅಲಂಕಾರ ಭಾಗದಲ್ಲಿ ನಮಗೆ ಪಠ್ಯದಲ್ಲಿ ಏನು ನೀಡಿದಾರೋ ಅಲಂಕಾರಗಳು ಅದೆಲ್ಲವೂ ಕೂಡ ಪ್ರಶ್ನೆಯಾಗಿ ಬರುವಂಥ ಸಾಧ್ಯತೆ ಇರ್ತದೆ. ಮಾತ್ರವಲ್ಲ, ನಿಮ್ಮ ಕ್ವಶನ್ ಬ್ಯಾಂಕ್ ಅಥವಾ ಪ್ರಶ್ನಾ ಕೋಟಿಯಲ್ಲಿ ಸುಮಾರು 12 ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಷ್ಟಲ್ಲದೆ ನಿಮ್ಮ ಪಾಠದಲ್ಲಿ ಪಾಠದ ವಿವರಣೆಯಲ್ಲಿ ಕೊಟ್ಟಿರುವಂತಹ ಉದಾಹರಣೆಗಳು ಕೂಡ ಬಹಳ ಮುಖ್ಯ ಆಗ್ತದೆ. ಹೆಚ್ಚಾಗಿ ಇಲ್ಲಿವರೆಗಿದ್ದದ್ದು ಪಾಠದಲ್ಲಿ ಬಂದಿರೋ ಉದಾಹರಣೆಗಳನ್ನು ಕೊಟ್ಟದ್ದೇ ಜಾಸ್ತಿ ಅವರು. ಅದು ಬಿಟ್ಟರೆ ಪ್ರತಿ ವರ್ಷ ಕೆಲವು ಪ್ರಶ್ನೆಗಳು ಪುನರಾವರ್ತನೆ ಆಗಿರುತ್ತದೆ, ಅದನ್ನು ಕೊಡ್ತಾ ಇರ್ತಾರೆ. ಹಾಗೆಂದು ಇದೆಲ್ಲವೂ ಕೂಡ ಇದೇ ರೀತಿ ಅಂತ ಹೇಳಲಾಗುವುದಿಲ್ಲ. ಆದರೆ ಒಂದು ಊಹೆಯ ಪ್ರಕಾರ ಈ ರೀತಿ ಇರಬಹುದು, ಪ್ರಶ್ನೆಗಳು ಈ ರೀತಿ ಬರಬಹುದು. ಒಂದು ಪ್ರಶ್ನೆ, ಅದರಲ್ಲಿ ನಿಮಗೆ 2 ಪ್ರಶ್ನೆಗಳಿವೆ, ಅದು ಒಂದೊಂದು ಮಾತ್ರ ನೀವು ಬರೀಲಿಕ್ಕೆ. ಒಂದಕ್ಕೆ ಅಲಂಕಾರ ಹೆಸರಿಸಿ ಸಮನ್ವಯಗೊಳಿಸಿ, ಆ ಒಂದು ಪ್ರಶ್ನೆಗೆ 4 ಅಂಕ ಇಟ್ಟಿದ್ದಾರೆ. ಇದರಲ್ಲಿ ಊಹೆ ಏನು ಮಾಡಬಹುದು ಎಂದರೆ, ಒಂದು ಪ್ರಶ್ನೆ ನಿಮಗೆ ಅರ್ಥಾಲಂಕಾರದಿಂದ, ಇನ್ನೊಂದು ಪ್ರಶ್ನೆ ಶಬ್ದಾಲಂಕಾರದಿಂದ ಬರ್ತದೆ. ಈ ಶಬ್ದಾಲಂಕಾರದಾಗಲಿ ಅರ್ಥಾಲಂಕಾರ ಆಗಲಿ ಇದೇ ಪಾಠದಿಂದ ಈ ರೀತಿ ಪ್ರಶ್ನೆ ಕೊಡ್ತಾರೆ ಅಂತ ಹೇಳಲಾಗುವುದಿಲ್ಲ. ಅದರ ಲಕ್ಷಣಾದಿಗಳನ್ನು ನೋಡಿ ಅದು ಯಾವ ರೀತಿ ಅಲಂಕಾರ ಅಂತ ಹೇಳಿ ನಾವು ಊಹೆ ಮಾಡಿ ಅದನ್ನು ಬರಿಬೇಕಾಗ್ತದೆ. ಬರೆದರೆ ಸಾಕಾಗದು, ಜೊತೆಯಾಗಿ ಆ ಅಲಂಕಾರ ಯಾಕೆ ಹೀಗೆ ಆಗುತ್ತದೆ. ಉದಾಹರಣೆಗಾಗಿ ಉಪಮಾಲಂಕಾರ ಕೊಟ್ಟಿದ್ದಾರೆ ಪ್ರಶ್ನೆ. ಅದರಲ್ಲಿ ಉಪಮೆ ಯಾವುದು, ಉಪಮೇಯ ಯಾವುದು, ಉಪಮಾನ ಯಾವುದು, ಉಪಮಾವಾಚಕ ಯಾವುದು, ಆಮೇಲೆ ಏನು ಮಾಡಬೇಕು ಅಂತೇಳಿದೆ, ಅದು ಯಾಕೆ ಉಪಮಾಲಂಕಾರವಾಗುತ್ತದೆ ಅಥವಾ ಯಾಕೆ ಅದು ರೂಪಕ ಅಲಂಕಾರವಾಗುತ್ತದೆ, ಈ ರೀತಿ ನಾವು ವಿವರಿಸುವಂಥದ್ದು ಅಗತ್ಯ ಇದೆ. ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ಹೆಸರನ್ನೇ ಬರೆದು ಸುಮ್ಮನೆ ಬಿಡ್ತಾರೆ. ಹೆಸರನ್ನು ಬರೆಯೋ ಜೊತೆಗೆ ಆ ಅಲಂಕಾರ ಯಾಕೆ ಆಗುತ್ತದೆ, ಅದು ನಿಯಮ ಏನು. ಉದಾಹರಣೆಗಾಗಿ ಚೇಕಾನುಪ್ರಾಸದ ಪ್ರಶ್ನೆ ಇದೆ, ಯಾಕೆ ಚೇಕಾನುಪ್ರಾಸದ ಪ್ರಶ್ನೆ ಬಂದಿದೆ, ಯಾಕೆ ಬಂದಿದೆ, ಯಾವ ಅಂಶಗಳು ಯಾವ ಪದಗಳಲ್ಲಿ ಅದು ಪುನರಾವರ್ತನೆ ಆಗ್ತದೆ, ಅಥವಾ ಆ ಪ್ರಶ್ನೆಯಲ್ಲಿ ಯಾವ ಅಕ್ಷರಗಳು ಯಾವ ವ್ಯಂಜನಗಳು ಪುನರಾವರ್ತನೆ ಆಗಿದೆ, ಇದನ್ನೆಲ್ಲ ನಾವು ವಿವರಿಸಿ ಆ ಪ್ರಾಸಕ್ಕೆ ಬೇಕಾದ ವಿವರಣೆಯನ್ನು ಕೊಡಬೇಕಾಗ್ತದೆ. ಹೀಗೆ ಬರದಲ್ಲಿ ಮಾತ್ರ ನಮಗೆ ಸಂಪೂರ್ಣ ಅಂಕ ಸಿಗಬಹುದು. ಹೀಗೆ ನಾವು ಎಲ್ಲ ರೀತಿಯ ಪ್ರಶ್ನೆಗಳನ್ನು, ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಎಲ್ಲ ರೀತಿಯ ಪ್ರಶ್ನೆಗಳನ್ನು ನೋಡಿ ಆಯಿತು. ಇನ್ನು ಕೆಲವು ಸತಿ ಗೊಂದಲ ಆಗುವಂಥ ರೀತಿಯಲ್ಲಿ ಇರ್ತದೆ. ಸಾಮಾನ್ಯವಾಗಿ ಜಲಗಾರ ಪ್ರಶ್ನೆಯಲ್ಲಿ ಬರುವಂಥ ಶಿವನ ಆಭರಣದ ಪ್ರಶ್ನೆ ಏನಾಗಿದೆ ಅಂತ ಹೇಳಿದರೆ, ವಲಯಗಳು ಒಂದೇ ರೀತಿ ಇರುವ ಕಾರಣಕ್ಕಾಗಿ ಗೊಂದಲ ಹುಟ್ಟಿಸ್ತವೆ. ಆದರೆ ನಾನು ಇಲ್ಲಿವರೆಗೆ ತಿಳಿಸಿದಂತಹ ಪ್ರಶ್ನೆಯ ಮಾದರಿಗಳನ್ನು ಸರಿಯಾಗಿ ಗಮನಿಸಿದರೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದು ಯಾವ ಪಾಠದಿಂದ ಬಂದಿರುವಂಥ ಪ್ರಶ್ನೆ ಅಂತ ಹೇಳಿ. ಈಗ ಶಿವನ ಆಭರಣಗಳ ಪ್ರಶ್ನೆ ಬಂದಾಗ, ಜಲಗಾರ ಪಾಠ ಬಂದ ಪ್ರಶ್ನೆಗೆ ಕೆಲವರು ಗುಂಡೈನ ರಗಳೆಯ ಪ್ರಶ್ನೆಯ ಉತ್ತರವನ್ನು ಬರೀಲಿಕ್ಕೆ ಹೋಗ್ತಾರೆ. ಇಂಥ ಗೊಂದಲ ಮಾಡಿಕೊಳ್ಬೇಡಿ. ಯಾಕೆ ಅಂತ ಕೇಳಿದೆ, ನಾನು ಆಗಲೇ ಹೇಳಿದಂತೆ 3 ಭಾಗ ಮಾಡಿದ್ದಾರೆ. ಮೊದಲ ಭಾಗ ಪಂಪನ ಕಾವ್ಯದಿಂದ ಹಿಡಿದು ಸಂಚಿಯ ಹೊನ್ನಮ್ಮದವರೆಗೆ, ಆಮೇಲೆ ನಾಗಿಯ ಕತೆ ಜಲಗಾರ ಪಾಠ ಭಾಗ ಬೇರೆ, ನಂತರ ಛಂದಸ್ಸು ಅಲಂಕಾರ ಭಾಷಾಭ್ಯಾಸಗಳು ಬೇರೆ ಇದೆ. ಹೀಗಾಗಿ ಇದು ಬಹಳ ಸ್ಪಷ್ಟವಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳು ಇರುವ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಆ ಪಾಠದಿಂದಲೋ ಈ ಪಾಠದಿಂದಲೋ ಅಂತ ಹೇಳುವಂಥ ಗೊಂದಲ ಮಾಡಿಕೊಳ್ಳದೆ ಸರಿಯಾದ ರೀತಿಯಲ್ಲಿ ಉತ್ತರಗಳನ್ನು ಬರೆದ್ರೆ ಖಂಡಿತವಾಗಿಯೂ ಕೂಡ ಈ ಐಚ್ಛಿಕ ಕನ್ನಡ ಅಂತ ಹೇಳುವಂಥದ್ದು ಬಹಳ ಸುಲಭದ ವಿಷಯವಾಗಿರುತ್ತದೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ನೀವು ಉತ್ತರಗಳನ್ನು ಬರೆಯುವ ಸಂದರ್ಭದಲ್ಲೂ ಕೂಡ ಹಾಗೆ
ನಾವು ಇತ್ತೀಚಿನ ಸಂದರ್ಭದಲ್ಲಿ ಅಕ್ಷರ ತಪ್ಪುಗಳನ್ನು ಅಷ್ಟಾಗಿ ಗಮನಿಸದೇ ಇದ್ದರೂ ಕೂಡ ಸಂಪೂರ್ಣ ಅಂಕ ಬರಬೇಕು, ಒಳ್ಳೆಯ ಅಂಕ ಬರಬೇಕು ಅಥವಾ ಅಂಕಗಳನ್ನು ಕಳ್ಕೊಳ್ಬಾರದು ಅಂತ ಇದ್ದರೆ ಅಕ್ಷರ ತಪ್ಪುಗಳನ್ನು ನೀವು ತಿದ್ದಿಕೊಳ್ಬೇಕಾಗ್ತದೆ. ಬರೆಯುವಂಥದ್ದಲ್ಲಿ ಏನೋ ಬರೆದು ಬಿಟ್ಟರೆ ಅದೇ ಅರ್ಥ ಬರದೇ ಹೋದರೆ ಅಂಕಗಳನ್ನು ಕಳ್ಕೊಳ್ಳುವ ಸಾಧ್ಯತೆ ತುಂಬ ಇರ್ತದೆ. ಹೀಗಾಗಿ ಉತ್ತಮವಾದಂಥ ಬರಹದ ಮಾದರಿ, ಆಮೇಲೆ ತಪ್ಪುಗಳಿಲ್ಲದೆ ಬರೆಯುವಂಥದ್ದು ಹೆಚ್ಚುವರಿ ಅಂಕ ಅಥವಾ ಬಹಳ ಮುಖ್ಯವಾಗಿ ಪೂರ್ಣ ಅಂಕ ಗಳಿಸಲಿಕ್ಕೆ ಅದು ರಹದಾರಿಯಾಗಿರುತ್ತದೆ. ಹೀಗೆ ಇಲ್ಲಿವರೆಗೆ ಐಚ್ಛಿಕ ಕನ್ನಡದ ಎಲ್ಲ ವಿಷಯಗಳು, ಪ್ರಮುಖವಾದ ವಿಷಯಗಳನ್ನು ನಾನು ತಿಳಿಸಿದ್ದೇನೆ. ಕೇಳಿದಂತಹ ಎಲ್ಲ ಕೇಳುಗರಿಗೆ ನನ್ನ ವಂದನೆಗಳು, ಧನ್ಯವಾದ. ಇದುವರೆಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಪೂರ್ವ ಸಿದ್ಧತಾ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಸುಭಾಷ್ ರಾವ್ ಬೋಳೂರು. ನಾಳೆ ಭೌತಶಾಸ್ತ್ರದ ವಿಷಯದೊಂದಿಗೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಕಾರ್ಯಕ್ರಮ ನಡೆಸಿಕೊಟ್ಟವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜಿನ ಸಂಸ್ಕೃತ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಸನ್ನಕುಮಾರ ಐತಾಳ್ ಅವರು. ನಾಳೆ ಐಚ್ಛಿಕ ಕನ್ನಡದೊಂದಿಗೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಸುಭಾಷ್ ರಾವ್ ಬೋಳೂರು. ನಾಳೆ ಭೌತಶಾಸ್ತ್ರದ ವಿಷಯದೊಂದಿಗೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.